ಎಷ್ಟು ಹೋಟೆಲ್ಸ್ ಇದೆ ಸರ್ ಇಡೀ ಕರ್ನಾಟಕದಲ್ಲಿ? ಐ ಮೀನ್ ಅಸೋಸಿಯೇಷನ್ ಅಲ್ಲಿ. ಬಹಳ ಬಹಳ ಟಫ್ ಕ್ವಶನ್, ಆಮೇಲೆ ವೆರಿ ನೀಡೆಡ್ ಕ್ವಶನ್, ವೆರಿ ಮಚ್ ನೀಡೆಡ್. ಮೆಕ್ಡೊನಾಲ್ಡ್, KFC ತರದ ಸೇಮ್ ಫುಡ್ ಅನ್ನ ಇಂಡಿಯನ್ ರೆಸಿಪಿ, ಫ್ಯೂಷನ್ ರೆಸಿಪಿ ಮಾಡಿ ಕೊಡ್ಬೇಕಂತ ಒಬರಾಯ್ ಶೆಫ್, ಆಮೇಲೆ ಒಂದು ಟೀಮ್ ಫಾರ್ಮ್ ಮಾಡಿ ಆ ರೆಸಿಪಿ ಎಲ್ಲ ಫೈಂಡ್ ಔಟ್ ಮಾಡಿ, ಆಮೇಲೆ ಕಾನ್ಸಂಟ್ರೇಟೆಡ್ ರೆಸಿಪಿ ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡಿ ಸುಮಾರು ಒಂದು 25 ಲಕ್ಷ ರೂಪಾಯಿ ಅದಕ್ಕೆ ಖರ್ಚು ಮಾಡಿದ್ದೆ. 1983 ನಲ್ಲಿ ಫಸ್ಟ್ ವೆಜ್ ರೆಸ್ಟೋರೆಂಟ್ ಮಾಡಿದೆ ವಿಜಯನಗರದಲ್ಲಿ. ಓಕೆ, ಅದು ಕಂಪ್ಲೀಟ್ ಲಾಸ್ ಆಯ್ತು. ಯಾವ ಆ ಜನ 1990s ಎಂಡಲ್ಲಿ ಆರ್ಡರ್ ಕೊಡ್ತಾ ಇದ್ರು, ಅದೇ ಜನ ಆ ಸಂಪರ್ಕದಲ್ಲಿವರು ಇವತ್ತಿಗೂ ನಮಗೆ ಕ್ಯಾಟ್ರಿಂಗ್ ಆರ್ಡರ್ ಕೊಡ್ತಾ ಇದ್ದಾರೆ. ನಿಮಗೊಂದು ರೂಟ್ ಸಿಕ್ತು ಅಂದ್ರೆ ಆ ರೂಟ್ ಅಲ್ಲಿ ನಡೀತದಂತ ಕುತ್ಕೊಳ್ಬಾರ್ದು, ಅದ್ರಲ್ಲಿ ನೀವು ಇನ್ವಾಲ್ವ್ ಆಗ್ಬೇಕು. ಕೆಲಸ ಕಲ್ತ್ರೆ ಮಾತ್ರ ಕೆಲಸ ಕೇಳೋದಕ್ಕಾಗುತ್ತೆ. ಅತಿಥಿ ದೇವೋಭವ ಅನ್ನೋದನ್ನ ಸಮರೈಸ್ ಮಾಡಿ ಅಟೈಡ್ ಅಂತ ನಮ್ಮ ಬ್ರ್ಯಾಂಡಿಂಗ್ ನವರು ಈ ಹೆಸರು ಕೊಟ್ಟರು. ಇವತ್ತು ನಾನು ಬಾಡಿಗೆ ಮನೇಲೆ ಇದ್ದೀನಿ, ಅದ್ರ ಅರ್ಥ ನನಗೇನು ಆಸ್ತಿ ಇಲ್ಲ ಅಂತಲ್ಲ, ಆಸ್ತಿ ಇದೆ. ಎಲ್ರಿಗೂ ನಮಸ್ಕಾರ. ನಾನು ರೇಡಿಯೋ ಸಿಟಿ RJ ರೌಂಡ್ ರಾಜಸ್. ಇದು ಬೆಂಗಳೂರಿನ ಯಮ್ಮಿಯಸ್ಟ್ ಶೋ, ದ ಟೇಸ್ಟ್ ಆಫ್ ಬೆಂಗಳೂರು. ಅಂಡ್ ಈ ಒಂದು ಹೊಸ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಪ್ರತಿಯೊಂದು ಎಪಿಸೋಡ್ ನಲ್ಲೂ ನಮ್ಮ ಕರ್ನಾಟಕದ ಪಾಪ್ಯುಲರ್ ಹೋಟೆಲಿಯರ್ಸ್ ಗಳ ಪರಿಚಯನ ನಾನು ಟೇಸ್ಟ್ ಆಫ್ ಬೆಂಗಳೂರಲ್ಲಿ ಮಾಡ್ಕೊಡ್ತಾ ಇದೀನಿ. ಸೊ ಇವತ್ತು ನನ್ನ ಜೊತೆಗಿರುವಂತ ಹೋಟೆಲಿಯರ್ ಒಬ್ಬ ಲೆಜೆಂಡರಿ ಹೋಟೆಲಿಯರ್ ಅಂತಾನೆ ಹೇಳ್ಬೋದು. ಸೊ ಜನರಲಿ ಹೇಳ್ತಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಇವರು ಹಾಸ್ಪಿಟಾಲಿಟಿ ಇಂಡಸ್ಟ್ರಿನಲ್ಲಿ ಮಾಡದಿರುವಂತ ಕೆಲಸನೇ ಇಲ್ಲ. ಒಂದು ದರ್ಶಿನಿಯಿಂದ ಹಿಡಿದು ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್, ಸೀ ಫುಡ್ ರೆಸ್ಟೋರೆಂಟ್, ಅದರ ಜೊತೆಗೆ ವೆಡ್ಡಿಂಗ್ ವೆನ್ಯೂ ಆಗಿರ್ಬೋದು, ಒಂದು ದೊಡ್ಡ ಪಬ್ ಆಗಿರ್ಬೋದು, ಅಥವಾ 4 ಸ್ಟಾರ್ ಹೋಟೆಲ್ ಆಗಿರ್ಬೋದು, ಎಲ್ಲ ಇವರ ಹೆಸರಲ್ಲಿದೆ. ಕರ್ನಾಟಕದಲ್ಲೇ ಸಿಕ್ಕಾಪಟ್ಟೆ ಪಾಪ್ಯುಲರ್ ಸ್ವಾತಿ ಗ್ರೂಪ್. ಅಂಡ್ ಇವತ್ತು ನನ್ನ ಜೊತೆಗೆ ಸ್ವಾತಿ ಗ್ರೂಪ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತ GK ಶೆಟ್ರು ಅಥವಾ ಗೋಪಾಲ್ ಶೆಟ್ರು ಅಂತ, ಇವರು ಸಿಕ್ಕಾಪಟ್ಟೆ ಪಾಪ್ಯುಲರು. ಕರ್ನಾಟಕ ಹೋಟೆಲ್ ಅಸೋಸಿಯೇಷನ್ ನ ಪ್ರೆಸಿಡೆಂಟ್ ಕೂಡ ಇವತ್ತು ನನ್ನ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಶೋಗೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ರೀ. ಸೊ ನಿಮ್ಮನ್ನು ನೋಡಿದ್ರೆ ಈ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗೆ ಅನ್ಸುತ್ತೆ ಸರ್. ನೀವು ನೋಡಕ್ಕೆ ಇಷ್ಟು ಚಿಕ್ಕದಿದ್ದೀರಾ, ಬಟ್ ನೀವು ಮಾಡಿರೋಂಥ ಕೆಲ್ಸಗಳಿಗೆ ಏನಿದ್ದೀರಾ ಅದು ಸಿಕ್ಕಾಪಟ್ಟೆ ದೊಡ್ಡದಿದೆ. ಇದೇನೋ ಕೇಳಕ್ ಚೆನ್ನಾಗಿರುತ್ತೆ, ನನಗೆ ಯಾವಾಗ ಫೀಲ್ ಆಗತ್ತೆ ನಾನು ಹೈಟ್ ಆಗಿ ಒಂದು 6 ಅಡಿ ಇದ್ರೆ ಚೆನ್ನಾಗಿತ್ತು ಅಂತ. ಸೊ ಸ್ವಾತಿ ಗ್ರೂಪ್ ಇವತ್ತು ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಏನಂತಾರೆ ಒಂದು ಮೈಲ್ ಸ್ಟೋನ್ ಅನ್ನ ಕ್ರಿಯೇಟ್ ಮಾಡಿದೆ. 25 ಇಯರ್ಸ್ ಕಂಪ್ಲೀಟ್ ಮಾಡಿದ್ರಿ ಲಾಸ್ಟ್ ಇಯರ್. 25 ವರ್ಷಗಳ ಜರ್ನಿ ಹೇಗಿದೆ ಸರ್? ರಜಿಸ್ಟರ್ 25 30 ವರ್ಷ ಆಯ್ತು. 30. ಓಕೆ. 1994 ಸಾಧನೆ ಅಥವಾ ಹೇಗ್ ಮಾಡಿದ್ರೆ ಕೇಳಿದ್ರೆ, ನಾವೆಲ್ಲ ಬದುಕಿನ ಬುಟ್ಟಿನ ಕಟ್ಕೊಂಡು ಹುಡ್ಕೊಂಡು ಬಂದವರು ಬೆಂಗಳೂರಿಗೆ. ಇದೇ ಉದ್ಯೋಗ ಮಾಡ್ಬೇಕಂತೇನು ಇರ್ಲಿಲ್ಲ. ಇದ್ದಿದ್ದೇನು ಕೇಳಿದ್ರೆ, ನಾವೆಲ್ಲ ಮೂಲತವಾಗಿ ಉಡುಪಿ ಕಡೆಯವರು, ನಾವು ಮಾಡೋದೇ ಹೋಟ್ಲು. ಯಾತಕ್ಕಂದ್ರೆ ಯಾವ ಉದ್ಯೋಗ ನೀವು ಹುಡ್ಕೊಂಡ್ ಬರ್ತೀರಿ, ಆ ಉದ್ಯೋಗದಲ್ಲಿ ನಿಮ್ಗೆ ಏನು ಬೇಸಿಕ್ ಸಿಗತ್ತೆ ಅಲ್ಲಿ ಪ್ರಯತ್ನ ಮಾಡ್ತೀರಿ. ಹಾಗೆ ನಾನು ನನ್ನ ವಿದ್ಯಾರ್ಜನೆಗಾಗಿ ಬೆಂಗಳೂರಿಗೆ ಬಂದಾಗ ಹೋಟ್ಲಲ್ಲಿ ಕೆಲಸ ಮಾಡಿ ನನ್ನ ಗ್ರಾಜ್ಯುಯೇಷನ್ ಮಾಡಿದೆ. ತದನಂತರ 1983 ನಲ್ಲಿ ಫಸ್ಟ್ ವೆಜ್ ರೆಸ್ಟೋರೆಂಟ್ ಮಾಡಿದೆ ವಿಜಯನಗರದಲ್ಲಿ. ಅದು ಕಂಪ್ಲೀಟ್ ಲಾಸ್ ಆಯ್ತು. ಕಂಪ್ಲೀಟ್ ಲಾಸ್ ಆದ ಮೇಲೆ ಮತ್ತೆ ಸಣ್ಣ ಪುಟ್ಟ ಅಂಗಡಿ, ಬೇಕರಿ ಇಂಥವೆಲ್ಲ ಮಾಡಿಕೊಂಡು, ಅದ ನಂತರ 1990 ನಲ್ಲಿ ಒಂದು ಸಣ್ಣ ರೆಸ್ಟೋರೆಂಟ್ ಮಾಡಿದೆ ಇಲ್ಲಿ ನಮ್ಮ ಶಿವನಗರದಲ್ಲಿ. ಅದು ಮ್ಯಾಂಗ್ಳೂರ್ ಸ್ಟೈಲ್ ನಾನ್ ವೆಜ್ ರೆಸ್ಟೋರೆಂಟ್. ಆ ನಾನ್ ವೆಜ್ ರೆಸ್ಟೋರೆಂಟ್ ಮಾಡೋದು ನನಗೆ ಏನೂ ಅನುಭವ ಇರಲಿಲ್ಲ ಹೇಳ್ಬೇಕಂತಿದ್ರೆ. ನನ್ನ 5-6 ವರ್ಷದ ಅನುಭವ ಇದ್ದಿದ್ದು ವೆಜಿಟೇರಿಯನ್ ರೆಸ್ಟೋರೆಂಟ್ ಅಲ್ಲಿ. ಆದರೆ ವೆಜಿಟೇರಿಯನ್ ರೆಸ್ಟೋರೆಂಟ್ ಅಲ್ಲಿ ನಾನು ಫೈಲ್, ಕಂಪ್ಲೀಟ್ ಲಾಸ್ ಆಯ್ತು. ತದನಂತರ ನಾನ್ ವೆಜ್ ಪ್ರಾರಂಭ ಮಾಡಬೇಕಾದ್ರೆ ನನಗೆ ನಿಜ ಹೇಳ್ಬೇಕಂದ್ರೆ ಆಮ್ಲೆಟ್ಗೆ ಹಸಿಮೆಣಸು ಹಾಕ್ತಾರೆ ಅಥವಾ ಚಿಲ್ಲಿ ಪೌಡರ್ ಹಾಕ್ತಾ ಗೊತ್ತಿರ್ಲಿಲ್ಲ. ನಾನು ಗೊತ್ತಿಲ್ಲದೆ ನಾನ್ ವೆಜ್ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಸಕ್ಸಸ್ ಸಿಕ್ತು. ಅದು ಯಾರಿಗೂ ನಾನು ಕೇಳೋದಕ್ಕೆ ಸಕ್ಸಸ್ ಅಂದಷ್ಟು ಈಸಿ ಅಲ್ಲ. ಯಾತ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಶುರು ಮಾಡಿದೆ. ಅದರ ಮುಂದಿನ ದಿನಗಳಲ್ಲಿ ಏನಾಯ್ತು, ಶುರುವಿನಲ್ಲಿ ನನಗೆ ಒಳ್ಳೆ ಶೆಫ್ಗಳು ಸಿಕ್ಕಿದ್ರು. ಅಂದ್ರೆ ಅಡಿಗೆ ಭಟ್ರು ಅಂತೀವಿ, ಕುಕ್ ಅಂತೀವಿ ಅವಾಗ. ಸೊ ಅವ್ರು ಸಿಕ್ಕಿದ್ರು, ಅದು ಅನುಕೂಲ ಆಯ್ತು. ಆದ್ರೆ ಮಧ್ಯೆ ಅವರುಗಳು ರಜೆ ಹೋದಾಗ, ಕೆಲಸ ಬಿಟ್ಟು ಹೋದಾಗ, ಅಷ್ಟೊಳಗೆ ನಾನೇ ಕೆಲಸ ಕಲ್ತ್ಕೊಂಡು ಹಲವು ಬಾರಿ ಆ ಥರ ಸಣ್ಣ ರೆಸ್ಟೋರೆಂಟ್ಗಳಿದ್ದಾಗ, ಅಥವಾ ಸ್ವಾತಿ ರೆಸ್ಟೋರೆಂಟ್ ಪ್ರಾರಂಭ ಮಾಡಿದಾಗ ಕೂಡ ನಾನೇ ಕೆಲಸ ನಿಂತು ಅಡುಗೆ ಮಾಡಿದ್ದೆ. ಅಂದ್ರೆ ಅದ್ರ ಅರ್ಥ ಏನ್ ಕೇಳಿದ್ರೆ, ನಿಮಗೊಂದು ರೂಟ್ ಸಿಕ್ತು ಅಂದ್ರೆ ಆ ರೂಟಲ್ಲಿ ನಡೀತದಂತ ಕುತ್ಕೊಳ್ಬಾರ್ದು, ಅದ್ರಲ್ಲಿ ನೀವು ಇನ್ವಾಲ್ವ್ ಆಗ್ಬೇಕು. ಕೆಲಸ ಕಲ್ತ್ರೆ ಮಾತ್ರ ಕೆಲಸ ಕೇಳೋದಕ್ಕಾಗತ್ತೆ. ಆ ರೀತಿ ಪ್ರಾರಂಭ ಮಾಡಿದ್ದು. ಆಮೇಲೆ ಆಂಧ್ರ ಶೈಲಿ ಕೂಡ ಅಷ್ಟೇ. ಅಲ್ಲಿ ವಾಹಿನಿ ಅಂತ ಒಂದು ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ ಇತ್ತು. ಅದು ಬಹಳ ಪಾಪ್ಯುಲರ್ ಆಗಿತ್ತು, ವ್ಯಾಪಾರ ಚೆನ್ನಾಗಿತ್ತು. ಅದನ್ನ ನೋಡ್ಕೊಂಡು ನಾವೇನ್ ಮಾಡಿದ್ವಿ, ಆ ಜಾಗ ಹಿಂದಿನವ್ರು ಕ್ಲೋಸ್ ಮಾಡಿದ್ರು. ಕ್ಲೋಸ್ ಮಾಡಿದಾಗ ನಾವ್ ಯಾಕೆ ಅದನ್ನೇ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ಅದನ್ನ ಆ ಜಾಗನ ಕೇಳಿದ್ವಿ. ಆ ಮಾಲೀಕರು ಜಾಗ ನಮ್ಗೆ ಕೊಟ್ರು.
ಅಲ್ಲಿ ಕೆಲಸ ಮಾಡ್ತಾ ಹಿಂದೆ ವಾಹಿನಿಯ ಕೆಲವು ಕೆಲಸಗಾರರು ಅಡುಗೆ ಮಾಡುವ ನನಗೆ ಪರಿಚಯ ಇದ್ದರು. ಅವರು ನನ್ನ ಜೊತೆಗೆ ಕೆಲಸ ಮಾಡೋದಕ್ಕೆ ಒಪ್ಕೊಂಡ್ರು. ಇವತ್ತಿಗೂ ನಮ್ಮ ಮೇನ್ ಕುಕ್ಕು ಅದೇ ವಾಹಿನಿಯ ಕುಕ್ಕೆ. 30 ವರ್ಷ ಜರ್ನಿನಲ್ಲಿ ಆತ ನಮ್ಮ ಜೊತೆಗಿದ್ದಾನೆ. ಅಲ್ಲಿ ಇಬ್ಬರಿದ್ದಾರೆ, ಒಬ್ಬ ವೆಜಿಟೇರಿಯನು, ಒಬ್ಬ ನಾನ್ ವೆಜಿಟೇರಿಯನ್. ಓಕೆ. ಪ್ರಾಯಶಃ ಅವರಿಬ್ಬರನ್ನ ಭಗವಂತ ಬ್ಲೆಸ್ ಮಾಡಿ ನಮ್ಮ ಜೊತೆ ಬಿಟ್ಟಿದ್ದಾನೆ. ಆದ್ರಿಂದ ಉದ್ಯಮ ಇಲ್ಲಿ ತನಕ ನಡ್ಕೊಂಡು ಬಂದಿದೆ. ಒಂದಿನ ಕೆಂಡ್ರೆ ನಮಗೆ ಗೊತ್ತಿದ್ದಂಗೆ ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಸಾಧನೆ ಅಥವಾ ಪಾಪ್ಯುಲಾರಿಟಿ ಇವೆಲ್ಲ ಏನು ಗೊತ್ತಂದರೆ, ನಾವು ತಿಳ್ಕೊಂಡ ಏನು ಕೇಳಿದ್ರೆ, ಈ ದೇವಸ್ಥಾನದಲ್ಲಿ ದೇವರ ವಿಗ್ರಹದ ಹಿಂದೆ ನೀವೇನು ಪ್ರಭಾವಳಿಯನ್ನು ಮಾಡ್ತಾರಲ್ಲ, ವಿಗ್ರಹಕ್ಕೆ ಚೆನ್ನಾಗಿ ಪೂಜೆ ಆಗ್ತಾ ಇದ್ರೆ ಪ್ರಭಾವಳಿ ಬರುತ್ತೆ. ಪ್ರಭಾವಳಿ ಬಂದಾಗ ಗುಡಿ ಚೆನ್ನಾಗಿ ಕಾಣುತ್ತೆ. ಪ್ರಾಯಶಃ ನಮಗೆ ಸಿಕ್ಕಿರೋ ಅವಕಾಶದಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಿಂದ ಸ್ವಲ್ಪ ಬೆಳವಣಿಗೆ ಆಗಿದೆ. ಅದನ್ನ ನಿಮ್ಮಂತವ್ರು ವಿಶ್ಲೇಷಿಸ್ತಾರೆ. ಸಾಧನೆ ಮಾಡಿದ್ದೀರಾ, ನೀವು ಪಾಪ್ಯುಲರ್ ಆಗಿದ್ದೀರಾ ಗೊತ್ತಿಲ್ಲ. ನಮ್ಮ ಪ್ರಾಮಾಣಿಕ ಪ್ರಯತ್ನ ಮುಂದುವರಿಸ್ತಾ ಇದ್ದೀವಿ. ಆ ಪ್ರಾಮಾಣಿಕ ಪ್ರಯತ್ನ ಏನು ಕೇಳಿದ್ರೆ, ನೀವು ಕೂಡ ನಾವು ಹಲವು ರೆಸ್ಟೋರೆಂಟ್ಗಳನ್ನು ನೀವು ಇಂಟರ್ವ್ಯೂ ಮಾಡಿದ್ದು ನೋಡಿದ್ದೆ. ನಾವು ಜನಕ್ಕೆ ಹೊಸತನಗಿನ್ನ ನೀವು ಏನು ಮಾಡಿದಿರಿ, ಏನು ಪ್ರಾರಂಭಿಸಿದ್ದೀರಿ. ನೀವು ಇತ್ತೀಚೆಗೆ ನಮ್ಮ ಉಡುಪಿ ಕೃಷ್ಣ ಭವನ ತಗೊಂಡ್ರಿ, ಸಾಗು ದೋಸೆ ಇವತ್ತಿನದಲ್ಲ, ನಿಜ ಅಲ್ವಾ? ಹೌದು. ಹಾಗೇನೆ ನಾವು 1994 ಏನು ಬಿರಿಯಾನಿ ಚಿಲ್ಲಿ ಚಿಕನ್ ಮಾಡಿದೀವಿ, ಪ್ರಾರಂಭಿಸಿದೀವಿ. ಇವತ್ತಿಗೂ ಅದೇ ರೆಸಿಪಿ. ಇವತ್ತಿಗೂ ಯಾರು ನಿಮ್ಮದ ಸಿಗ್ನೇಚರ್ ಡಿಶ್ ಏನು ಕೇಳಿದ್ರೆ ನಾವು ಚಿಲ್ಲಿ ಚಿಕನ್ ಅಂತೀವಿ. ಅಂದ್ರೆ ನಾನು ಹೇಳೋದು, ಯಾರು ಯಾವುದೇ ಒಂದು ರೆಸ್ಟೋರೆಂಟ್ ಪ್ರಾರಂಭಿಸಿದ್ರೆ ಆ ಏನು ಒಂದು ರೆಸಿಪಿನ ಜನ ಅಕ್ಸೆಪ್ಟ್ ಮಾಡಿದ್ದಾರೆ, ಅದನ್ನ ಅವರು ಆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಅದನ್ನ ಮೇಂಟೈನ್ ಮಾಡಿದಾಗ ಅದು ಒಂದಷ್ಟು ವರ್ಷ ನಡ್ಕೊಂಡು ಹೋಗುತ್ತೆ ಅನ್ನೋ ಒಂದು ನಮಗೆ ಹಿಂದಿನ ಹಿಸ್ಟ್ರಿ ಹೇಳ್ತದೆ. ನಮ್ಮ ಸ್ವಂತ ಅನುಭವ ಕೂಡ ಅದನ್ನ ಹೇಳ್ತದೆ. ಕನ್ಸಿಸ್ಟೆನ್ಸಿ ಇಸ್ ಕೀ ಟು ಸಕ್ಸಸ್ ಅಂತ ಹೇಳೋ ತರ. ವೆರಿ ನೈಸ್. ಬಟ್ ರೆಸ್ಟೋರೆಂಟ್ ಇಂಡಸ್ಟ್ರಿಗೆ ಬರಬೇಕು ಅಂತ ಅನ್ಸಿದ್ಯಾ ಸರ್? ನಾನು ಕೆಲಸ ಮಾಡಿದ್ದೆ ಬಂದಾಗ ರೆಸ್ಟೋರೆಂಟು. ಓಕೆ. ವಸಂತ ವಿಹಾರ ಅಂತ ಒಂದು ರೆಸ್ಟೋರೆಂಟ್ ಇತ್ತು KG ರೋಡಲ್ಲಿ. ಅಲ್ಲಿ ನಮ್ಮ ಊರಿನವರು ಅದು ವೆಜಿಟೇರಿಯನ್ ರೆಸ್ಟೋರೆಂಟ್. ಓಕೆ. ಅವ್ರು ನಡೆಸ್ತಾ ಇದ್ರು. ನಮ್ಮ ಊರಿನವರು ಅಲ್ಲಿ ಬಂದಾಗ ಅವ್ರ ಜೊತೆಗೆ ಆ ರೆಸ್ಟೋರೆಂಟ್ ಕೆಲಸ ಮಾಡ್ಕೊಂಡು ನಾನು ಓದ್ತಾ ಇದ್ದೆ. ಏನ್ ಮಾಡ್ತಾ ಇದ್ದೀವಿ ಸರ್ ಅಲ್ಲಿ? ಅವಾಗ ನಾನು ಫಸ್ಟ್ ಬಂದಾಗ ಹೇಳಿದ್ರು, ಯಾವುದು ಬಿಲ್ ಬರೆಯಕ್ಕೆ ಹೇಳಿದ್ರು. ಬಿಲ್ ಬರೆಯೋದು. ಆದ್ರೆ ನಾನು ಆ ಮಾಲೀಕರನ್ನ ಇವತ್ತಿಗೂ ನೆನೆಸ್ಕೋತೀನಿ. ದಿವಂಗತ ಹರಿಶ್ಚಂದ್ರ ರಾಯರು ನನ್ನ ಕರ್ಕೊಂಡು ಬಂದವರು, ವಾಸುದೇವಾಚಾರ್ಯರು, ಅವರಿಬ್ಬರು ದಿವಂಗತರಾಗಿದ್ದಾರೆ. ಅವರಿಬ್ಬರು ನನ್ನ ಜೀವಮಾನ ಪೂರ್ತಿ ನಾನು ನೆನೆಸ್ಕೋತೀನಿ. ಯಾಕೆ ಕೇಳಿದ್ರೆ, ವಾಸುದೇವಾಚಾರ್ಯರು ನನಗೆ ಬೆಂಗಳೂರಿಗೆ ಬರೋಕ್ಕೊಂದು ಅವಕಾಶ ಮಾಡಿಕೊಟ್ರೆ, ಹರಿಶ್ಚಂದ್ರ ರಾಯರು ಬದುಕಿನ ದಾರಿನ ಅದಕ್ಕೆ ಮೂಲ ಅಂದರೆ ಬೆಂಗಳೂರು ನನಗೆ ಬದುಕಿಗೆ ಒಂದು ಗುರು ಇರ್ಬೋದು ಅವರು. ಯಾಕೆ ಕೇಳಿದ್ರೆ, ಅದೇ ಸರ್ ಬಿಲ್ ಬರೆಯೋದಕ್ಕೆ, ಆಮೇಲೆ ಕ್ಯಾಶಲ್ಲಿ ಕೂತು ಕ್ಯಾಶ್ ತಗೊಳ್ಳೋದಕ್ಕೆ, ತದನಂತರ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟ್ ಪರ್ಚೇಸ್ ಮಾಡೋದಕ್ಕೆ, ಲೆಕ್ಕ ಬರೆಯೋದಕ್ಕೆ, ಆಡಿಟರ್ ಹತ್ರ ಹೋಗೋದಕ್ಕೆ, ಆಮೇಲೆ ಕೆಲಸಗಾರರಿಗೆ ಸಂಬಳ ಕೊಡೋದಕ್ಕೆ, ಈ ಎಲ್ಲ ಕೆಲಸವನ್ನು ನನಗೆ ಮಾಡೋಕ್ಕೆ ಅವಕಾಶ ಕೊಟ್ಟರು. ಸೊ ಅದರಿಂದ ನನಗೇನಾಯಿತು, ಸ್ವಲ್ಪ ವ್ಯವಹಾರದ ಒಂದು ಹೋಟ್ಲನ್ನ ನಡೆಸುವಂಥ ಕೆಲವು ಅನುಭವಗಳಲ್ಲಿ ದೊರೀತು. ಆ ಆಧಾರದ ಮೇಲೆ ನಾನು ಈ ಉದ್ಯಮನ ಮುಂದುವರೆದೆ. ಹಲವು ಸಾರಿ ಬೇರೆ ಬೇರೆ ವ್ಯವಹಾರ ಏನಾದ್ರು ಮಾಡುವಂಥ ಪ್ರಯತ್ನ ಮಾಡಿದ್ದು ಇದೆ. ಅದು ಯಾಕೋ ಶುರುದಲ್ಲಿ ಸ್ವಲ್ಪ ಹೊಡೆತ ಬಿದ್ದಾಗ ಬೇಡ, ಮೂಲತವಾಗಿ ಭಗವಂತ ಇಲ್ಲೇ ನಮಗೆ ಕರುಣೆ ಮಾಡಿದನ್ ಕಾಣುತ್ತೆ, ನಾವು ಇಲ್ಲೇ ಮುಂದುವರಿಯೋಣ ಅನ್ನೋದಿದೆ. ಆದ್ರೂ ಇವಾಗ್ಲೂ ಇದೆ. ಯೋಚನೆ ಮಾಡ್ತಿದ್ದೆ ಅಂತ ಕೇಳಿದ್ರೆ, ನನಗೆ ಇರೋದೇನು ಕೇಳಿದ್ರೆ ಎಜುಕೇಶನ್ ಅಂಡ್ ಹಾಸ್ಪಿಟಲ್, ಆ ಎರಡನೇ ವಿದ್ಯಾಸಂಸ್ಥೆ ಅಥವಾ ಆಸ್ಪತ್ರೆ ಮಾಡಬೇಕು ಅನ್ನೋದು ಒಂದು ಇದೆ ಮನಸ್ಸಲ್ಲಿ. ಓಕೆ. ಸೊ ಅದು ಭಗವಂತ ಇಂಚೆ ನೋಡೋಣ ಮುಂದೆ. ವೆರಿ ನೈಸ್ ಸರ್. ಆದಷ್ಟು ಬೇಗ ಅದು ಆಗ್ಲಿ ಅಂತ ವಿಶ್ ಮಾಡ್ತೀವಿ ನಾವು. ಸ್ವಾತಿ ಅಂತ ಬಂದಾಗ ಸ್ವಾತಿ ಕೆಫೆ ಇದೆ, ಸ್ವಾತಿ ಗಾರ್ಡೇನಿಯಾ ಇದೆ, ಸ್ವಾತಿ ಆಂಧ್ರ ಸ್ಟೈಲ್ ಇದೆ, ಗ್ಲೋಬಲ್ ಡಾಬಾ, ಈಗ ಇಲ್ಲಿ ನೆಡೋ, ಇವತ್ತು ನಾವು ಇಲ್ಲಿ ಏನ್ ಕೂತಿದೀವಿ. ಸೊ ನಾನು ಆಗ್ಲೇ ಹೇಳಿದೆ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿನಲ್ಲಿ ಏನೇನ್ ಸೆಗ್ಮೆಂಟ್ಸ್ ಇದೆ ಇದೆಲ್ಲ ನೀವು ಕವರ್ ಮಾಡ್ಕೊಂಡು ಬಂದಿದ್ದೀರಾ. ಹೇಗೆ ಸರ್ ಇದು ಹೇಗೆ ಸಾಧ್ಯ ಆಯ್ತು ನಿಮಗೆ? ಅದು ಒಂದು ಕೇಳಿದ್ರೆ ಮನುಷ್ಯನಲ್ಲಿ ಕನಸು, ಆ ಕನಸಿಗೆ ಒಂದು ವಿಷನ್, ಆ ವಿಷನ್ಗೆ ಅದನ್ನ ಡ್ರೀಮ್ ಕಮ್ಸ್ ಟ್ರೂ ಅಂತ ಹೇಳಿದ್ರೆ ಅದಕ್ಕೆ ಪ್ರಯತ್ನ ಮಾಡ್ಬೇಕು. ಓಕೆ. ಯಾರು ಒಂದು ಕನಸನ್ನು ಕಾಣದೇ ಇದ್ರೆ, ಕನಸು ಅಂದ್ರೆ ತಮಗೆ ಗೊತ್ತಿದೆ, ರಾತ್ರಿ ಬರೋ ಕನಸು ಒಂದ್ಲೈಕ್ ಅದು ಒಂದ್ಸಲ ಇನ್ಸ್ಪಿರೇಷನ್ ಆಗ್ಬಹುದು. ನಿನ್ನೆ ಈ ತರ ಕನಸು ಬಿತ್ತು, ನಾನೇನೋ ಮಾಡಬೇಕು ಅಂತ. ಆದ್ರೆ ಎಚ್ಚರ ಇರುವ ಕೆಲವು ಕಾಣುವಂತ ಕನಸು. ಇನ್ನೊಂದು ಏನು ಕೇಳಿದ್ರೆ, ಯಾವಾಗಲೂ ನೀವು ಏನು ಮಾಡ್ತೀರಾ, ನಿಮ್ಮ ಪರಿಸರದಲ್ಲಿ ಏನು ಹೊಸತನ ಆಗುತ್ತೆ ಅದನ್ನ. ನಾನು ಬಹಳ ಹಿಂದೆ ಅಂದ್ರೆ 1980s ಒಂದ್ಸಲ ಈಗಿನ ಹೊಯ್ಸಳ ಸನ್ಮಾನ್ ಹೋಟ್ಲಿಗೆ ಹೋಗಿದ್ದೆ. ಅವಾಗ ಅಲ್ಲಿ ಆ ಕಾಲದ ಅದು ನಮ್ಮ ಒಳ್ಳೆ ವೆಜ್ ರೆಸ್ಟೋರೆಂಟ್. ಅದನ್ನ ನೋಡಿ ನನಗೆ ಅನಿಸ್ತಿತ್ತು, ಓ ಈ ಥರದ್ದು ಒಂದು ರೆಸ್ಟೋರೆಂಟ್ ಮಾಡಬೇಕಿತ್ತಲ್ಲ, ನನಗೊಂದು ಅವಕಾಶ ಸಿಕ್ಕಿದ್ರೆ ಅಂತ ಇತ್ತು. ನಾನು ಸ್ವಾತಿನ ಪ್ರಾರಂಭ ಮಾಡೋ ಅದನ್ನ ದೃಷ್ಟಿಲಿ ಇಟ್ಕೊಂಡಿದ್ದೆ. ಓಕೆ. ತದನಂತರ ಈ ಅಟೈಡ್ ಹೋಟೆಲ್
ಯಾಕಂದ್ರೆ ಇಲ್ಲಿ ಹೋಟ್ಲಿ ಸ್ವಲ್ಪ ನಾವು ನೇಮ್ ಚೇಂಜ್ ಮಾಡೋದು ಅಂತ ಕೇಳಿದ್ರೆ ಕೆಲವು ಸಮಯ ರೆಸ್ಟೋರೆಂಟಿಗೆ ಇಟ್ಟ ಹೆಸರನ್ನೇ ಹೋಟ್ಲಿಗೆ ಬೇಡ ಅನ್ನೋ ದೃಷ್ಟಿಯಿಂದ ಇದಕ್ಕೆ ಆಮೇಲೆ ಯಾವುದೇ ಒಂದು ಕಮ್ಯುನಿಟಿಗಾಗಲಿ ಯಾವುದೇ ಒಂದು ವಿಭಾಗಕ್ಕೆ ಆಗಲಿ ಅನ್ವಯಿಸದೆ ಎಲ್ರಿಗೂ ಕಾಮನ್ ಆಗಿರುವುದು ನಮ್ಮ ವೃತ್ತಿಯ ಉದ್ದೇಶ ಅಂದರೆ ಅಟೈಡ್ ಅನ್ನೋದು ಇಟ್ ಈಸ್ ಡಿರೈವ್ಡ್ ಫ್ರಮ್ ಸ್ಕ್ಯಾನ್ಸ್ಕ್ರಿಟ್. ಏನು ಹೇಳುತ್ತೆ ಕೇಳಿದ್ರೆ ಅತಿಥಿ ದೇವೋ ಭವ. ಅತಿಥಿ ದೇವೋ ಭವ ಅನ್ನೋದನ್ನ ಸಮರೈಸ್ ಮಾಡಿ ಅಟೈಡ್ ಅಂತ ನಮ್ಮ ಬ್ರ್ಯಾಂಡಿಂಗ್ನವರು ಈ ಹೆಸರು ಕೊಟ್ಟರು. ಸೊ ಆದ್ರಿಂದ ನಾವು ಹೋಟ್ಲನ್ನ ಎಲ್ಲಿ ರೂಮ್ಸ್ ಮಾಡ್ತೀವಿ ಅವೆಲ್ಲವೂ ಸಾಧಾರಣ ಒಂದಿಗೆ ಅಟೈಡ್ ಅನ್ನೋ ಹೆಸರಲ್ಲೇ ಮಾಡ್ತೀವಿ. ಅಂದ್ರೆ ಮಾಡ್ಬೇಕಂತ ಇದ್ದೀವಿ, ತನಕ ಮಾಡಿದೀವಿ, ಮುಂದೆ ಅದೇ ಹೆಸರು ಮಾಡ್ಬೇಕಂತ ಇದ್ದೀವಿ. ಹೀಗೆ ಹೋಟ್ಲು ಮಾಡೋ ಇದು ಬಂತು. ಆಮೇಲೆ ಕೇಟ್ರಿಂಗ್ ಇದೆ. ಕೇಟ್ರಿಂಗ್ ಯಾಕೆ ಬಂತು ಕೇಳಿದ್ರೆ, ನಾವು ರೆಸ್ಟೋರೆಂಟ್ ಮಾಡಿದ್ವಿ. ರೆಸ್ಟೋರೆಂಟ್ ಮಾಡಿದಾಗ ಮತ್ತೆ ಪುನಃ ಇನ್ನೊಂದು ರೆಸ್ಟೋರೆಂಟಿಗೆ ಅಂದರೆ ಇನ್ವೆಸ್ಟ್ ಮಾಡಬೇಕು. ಜೊತೆಗೆ ಜನ ಕೆಲವು ಕೇಳ್ತಾರೆ, ಇರೋ ಹೋಟ್ಲಲ್ಲೇ ಮೇಲೆ ಟೆರೆಸ್ ಖಾಲಿ ಇತ್ತು. ಆವಾಗ ಕೇಳಿದ್ರು, ಯಾಕೆ ನಿಮ್ಮಲ್ಲೇ ಪಾರ್ಟಿ ಹಾಲ್ ಮಾಡ್ಬೋದಲ್ಲ. ನಮಗೆ ಅವಾಗ ಓನರಿಗೆ ಕೇಳಿದ್ವಿ, ಆಯಿತು ಪಾರ್ಟಿ ಹಾಲ್ ಮಾಡ್ಕೊಳ್ಳಿ ಅಂದರು. ಮಾಡ್ಕೊಂಡ್ವಿ, ವ್ಯಾಪಾರ ಬರ್ತಾ ಇತ್ತು. ಆವಾಗ ಮತ್ತೆ ಕ್ಯಾಟ್ರಿಂಗ್ ಯಾಕೆ ಶುರು ಮಾಡಬಾರ್ದು ಅಂತ ಮಾಡಿದ್ವಿ. ಅದೇ ಸಮಯದಲ್ಲಿ ಅಲ್ಲಿ ರಾಜಾಜಿನಗರ ಸ್ವಾತಿ ರೆಸ್ಟೋರೆಂಟಲ್ಲಿ ಆ ವೆಸ್ಟ್ ಆಫ್ ಕಾರ್ಡ್ ರೋಡ್ನಲ್ಲಿ ಅಂಡರ್ ಪಾಸ್ ಕೆಲಸ ಶುರುವಾಯಿತು. ಆ ಅಂಡರ್ ಪಾಸ್ ಕೆಲಸ ನಿಮ್ಗೆ ಗೊತ್ತಿರುತ್ತೆ, ಈಗ ಸ್ವಲ್ಪ ಫಾಸ್ಟ್ ಆಗುತ್ತೆ. ಮುಂಚೆ ಎಲ್ಲ ಒಂದು ಕೆಲಸ ಶುರು ಆಗ್ಬಿಟ್ರೆ ಅದು 3 ವರ್ಷ 4 ವರ್ಷ ಹೇಳ್ಕೊಂಡು ಹೋಗ್ತಿತ್ತು. ಹೌದು, ಭಯ ಬಂತು. ಎಲ್ಲ ಹೇಳೋದು, ಆಯ್ತು ರೋಡ್ ಕ್ಲೋಸ್ ಆಗುತ್ತೆ, ನಿಮ್ಗೆ ಕಷ್ಟ, ನೀವು ನಡೆಸೋದು ಮುಂದೆ ಅಂತ ಹೇಳಿದ್ರು. ಆ ಸಮಯದಲ್ಲಿ ನಾವು ಈ ಕ್ಯಾಟ್ರಿಂಗ್ ಅನ್ನ ಇನ್ನೊಂದು ಆಲ್ಟರ್ನೇಟಿವ್ ಆಗಿ ಅಡಾಪ್ಟ್ ಮಾಡ್ಕೊಂಡ್ವಿ. ಆವತ್ತಿಂದ ಇವತ್ತಿನವರೆಗೆ ರಜಸ್ ಅವರೇ ಒಂದು ದೃಷ್ಟಿ ಇಟ್ಕೊಂಡಿದೀವಿ, ಒಂದು ಉದ್ದೇಶ ಇಟ್ಕೊಂಡಿದೀವಿ. ಅದೇನು ಕೇಳಿದ್ರೆ, ಜನರಿಗೆ ಕೈಗೆ ಎಟುಕೋ ದರದಲ್ಲಿ ಸಾಧ್ಯವಾದಷ್ಟು ರುಚಿಕರವಾದ ಶುಚಿಕರವಾದ ಊಟನ ಕೊಡೋ ಪ್ರಯತ್ನ. ಹೇಗೆ ಅಂತ ಕೇಳಿದ್ರೆ, ಕ್ಯಾಟ್ರಿಂಗ್ ಶುರು ಮಾಡಿದಾಗ ಆ ದಿನಗಳೇ 1997 ಐ ಥಿಂಕ್. ಆವಾಗ 90 ರೂಪಾಯಿ ಕ್ಯಾಟ್ರಿಂಗ್ ಮಾಡಿದ್ದೀವಿ. ಒಂದು ಪ್ಲೇಟ್ ಅಲ್ಲ, ನೀವೊಂದು ಊಟ ಆರ್ಡರ್ ಮಾಡಿಬಿಟ್ರೆ ಅದು ನೀವು ವೆಲ್ಕಮ್ ಡ್ರಿಂಕು ಅಥವಾ ಇದು ಮೇನ್ ಕೋರ್ಸು ಡೆಸರ್ಟ್ ಎಲ್ಲ ಸೇರಿದ್ರೆ 90 ರೂಪಾಯಿಗೆ. ಡೆಸರ್ಟ್ ಹಿಂದೆ ಏನಿತ್ತು, ಒಂದು ಐಸ್ ಕ್ರೀಮ್ ಕೊಡ್ತಿದ್ವಿ, ಒಂದು ಸ್ವೀಟ್ ಕೊಡ್ತಾ ಇದ್ವಿ. ಮುಂದೆಲ್ಲ ಎಲಾಬ್ರೇಟ್ ಆಯಿತು. ಅವಳು ಕೆಲವು ಕೇಳಿದೆ, ಹೇಗೆ ನಿಮ್ಗೆ ವರ್ಕೌಟ್ ಆಗುತ್ತೆ. ನಾವೇ ನಿಂತ್ಕೋತಿದ್ವಿ, ನಾವೇ ಆರ್ಡರ್ ತರ್ತಾ ಇದ್ವಿ, ನಾವೇ ನಿಂತ್ಕೊ ಸರ್ವಿಸ್ ಕೊಡಿಸ್ತಾ ಇದ್ವಿ. ಬೇರೆ ಓವರ್ ಹೆಡ್ಸ್ ಎಲ್ಲ ಕಮ್ಮಿ ಮಾಡಿ ನಾವು ನಮ್ಮ ಪಾರ್ಟ್ನರ್ಗಳು ನಿಂತ್ಕೊಂಡು ಮಾಡಿದ್ವಿ. ಅದು ಆ ಸೆಗ್ಮೆಂಟ್ ಇವತ್ತಿಗೂ ಹಾಗೆ ಮುಂದುವರೆದು ಬಂದಿದೆ. ಯಾವ ಆ ಜನ 1990s ಎಂಡಲ್ಲಿ ಆರ್ಡರ್ ಕೊಡ್ತಾ ಇದ್ರು, ಅದೇ ಜನ ಆ ಸಂಪರ್ಕದಲ್ಲಿವರು ಇವತ್ತಿಗೂ ನಮಗೆ ಕ್ಯಾಟ್ರಿಂಗ್ ಆರ್ಡರ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಾವು ರೇಟ್ ಇಡಬೇಕಾದ್ರೆ ಇವತ್ತು ನಮ್ಮ ರೆಸ್ಟೋರೆಂಟ್ ಇರ್ಬೋದು, ನಮ್ಮ ಕ್ಯಾಟ್ರಿಂಗ್ ಇರ್ಬೋದು, ಇಲ್ಲೆಲ್ಲ ಒಂದು ಅಕೌಂಟಿಂಗ್ ಸಿಸ್ಟಮ್ ಇಟ್ಕೊಂಡಿದ್ವಿ. ಅದೇನಪ್ಪ ಕೇಳಿದ್ರೆ, ₹1 ನಾವು ಗ್ರಾಹಕರಿಂದ ತಗೋತೀವಿ ಅಂದ್ರೆ 40 ಪೈಸಾ ಮೆಟೀರಿಯಲ್, 25-30 ಪೈಸಾ HR ಕಾಸ್ಟ್ ಅಂದ್ರೆ ನಮ್ಮ ಕಾರ್ಮಿಕರಿಗೆ, ಲೇಬರ್. ತದನಂತರ 15 ಪೈಸಾ ನಮ್ಮ ಮೇಂಟೆನೆನ್ಸ್ ಕಾಸ್ಟ್, ಅಲ್ಲಿಗೆ 85 ಪೈಸಾ ಆಯ್ತು. ಇನ್ನು ಒಂದು 2-3 ಪೈಸಾ ಈ ಟ್ಯಾಕ್ಸು ಅಂತವು ಇಂಥವು ಬರ್ತವೆ. ಇದು ಒಂದೊಂದ್ಸಲ ನಮ್ಮ ಲಾಭ 12% ಬೀಳುತ್ತೆ, ಒಂದೊಂದ್ಸಲ 18% ಹೋಗುತ್ತೆ. ಅಂದರೆ ಈ ಒಂದು ಫಾರ್ಮೆಟಲ್ಲಿ ನಾವು ವ್ಯಾಪಾರ ಮಾಡ್ತೀವಿ. ಅದನ್ನು ಸಾಧಾರಣ ಒಂದು 2010 ತನಕ ಒಂದು ಅಂದಾಜಲ್ಲಿ ಮಾಡ್ತಾ ಇದ್ದೀವಿ. ಈಗಂತೂ ಯಾವುದೇ ಒಂದು ಮೆನು ಕಾರ್ಡ್ ಇರ್ಬೋದು ಅಥವಾ ನೀವೊಂದು ಕ್ಯಾಟ್ರಿಂಗ್ ಆರ್ಡರ್ ಕೊಟ್ಟರೆ ರೇಟ್ ಫಿಕ್ಸ್ ಮಾಡಬೇಕಂದ್ರೆ ಈ ಸ್ಟ್ರಾಟಜಿ ಪ್ರಕಾರದಲ್ಲಿ ಮಾಡ್ತಾ ಇದ್ದೀವಿ. ಇದು ಕ್ಯಾಟ್ರಿಂಗಿಗೆ. ತದನಂತರ ಆಂಧ್ರ ಸ್ಟೈಲು ಹೇಳ್ದಲ್ಲ, ಪಕ್ಕದಲ್ಲಿ ಇತ್ತು. ಅಡುಗೆ ಮಾಡೋಕೆ ಗೊತ್ತಿಲ್ಲ, ಬಿರಿಯಾನಿ ಮಾಡೋಕೆ ಗೊತ್ತಿರಲಿಲ್ಲ, ಚಿಲ್ಲಿ ಚಿಕನ್ ಮಾಡೋಕೆ ಗೊತ್ತಿರಲಿಲ್ಲ. ಆದರೆ ಏನಾಯಿತು, ಯಾರು ನಮ್ಮೊಟ್ಟಿಗೆ ಅಡುಗೆ ಮಾಡಿದ್ರು ಅವ್ರ ಜೊತೆಗೆ ನಿಂತು ಅಡುಗೆ ಮಾಡಿ ಇವತ್ತಿಗೆ ಚಿಲ್ಲಿ ಚಿಕನ್ ಸರಿ ಇಲ್ದಿದ್ರೆ ನಮಗೆ ಅದು ಹೇಗೆ ಏನು ಸರಿ ಇಲ್ಲ ಹೇಳೋದು ಗೊತ್ತಿದೆ, ಬಿರಿಯಾನಿ ಸರಿ ಬರದೆ ಸರಿ ಮಾಡೋಕೆ ಗೊತ್ತಿದೆ. ಅದೇ ರೀತಿಯಲ್ಲಿ 2005ರಲ್ಲಿ ಇಲ್ಲಿ ಸ್ವಾತಿ ಗಾರ್ಡೇನಿ ಅಂತಿದೆ. ಸ್ವಾತಿ ಗಾರ್ಡನ್ ಗೋಪಿಕಾ ಅಂತ ಒಂದು ವೆಜ್ ರೆಸ್ಟೋರೆಂಟ್ ಇತ್ತು. ಅದನ್ನ ತಗೊಂಡ್ವಿ. ನಮ್ಗೆ ಯಾಕೋ ವೆಜ್ ಮುಂಚಿಂದ ಆಗಿಲ್ಲ, ನಾವು ಬೇಡ ನಾನ್ ವೆಜ್ ಮಾಡೋಣ ಅಂತ ತಗೊಂಡ್ವಿ ಆ ರೆಸ್ಟೋರೆಂಟ್ ಅನ್ನ. ಅದೇನಾಯಿತು, ತಗೊಂಡು ಸ್ವಲ್ಪ ದಿನಕ್ಕೆ ವೆಜಿಟೇರಿಯನ್ ವ್ಯಾಪಾರ ಚೆನ್ನಾಗೇ ಇತ್ತು. ಇನ್ನೇನು ನಾವು ಒಂದ್ಸಲ ಹೇಳಿದೆ, ವೆಜಿಟೇರಿಯನ್ ಬೇಡಪ್ಪ, ನಾವು ಕ್ಲೋಸ್ ಮಾಡ್ತೀವಿ, ನಾನ್ ವೆಜ್ ಪೂರ್ತಿ ಮಾಡ್ತೀವಿ ಅಂದಾಗ, ಆಗ ಇಲ್ಲಿ ಆ ರೋಡ್ನಲ್ಲಿ ಅಲ್ಲಿ ಅಕ್ಕಪಕ್ಕದ ಯಾವ ಸ್ವಲ್ಪ ರೆಸ್ಟೋರೆಂಟ್ ಇರಲಿಲ್ಲ. ಈ ಟ್ರಾಫಿಕ್ ಪೊಲೀಸ್ ಅವರೆಲ್ಲ, ಅಯ್ಯೋ ಇಲ್ಲಿ ಯಾವುದೂ ಇಲ್ರಿ, ಅದೇನಾಗಿದೆ ರಿಯಲ್ ಎಸ್ಟೇಟ್ ಬಹಳ ಚೆನ್ನಾಗಿರೋದು ಈ ಕಡೆಯಿಂದ, ಅದು ಒಂದು ರೀತಿಯಲ್ಲಿ ಸೆಂಟರ್ ಪಾಯಿಂಟ್ ಆಗಿತ್ತು, ರಿಯಲ್ ಎಸ್ಟೇಟ್ ಹಬ್. ಈಗ ಯಾರು ಹೆಬ್ಬಾಳ ಫ್ಲೈಓವರ್ ಇಳಿದ್ರೆ ಇಲ್ಲಿ ಕಾರ್ ನಿಲ್ಲಿಸಿ ದೇವನಹಳ್ಳಿ ಕಡೆ ರಿಯಲ್ ಎಸ್ಟೇಟ್ಗೆ ಹೋಗೋರು. ಅದು ಎಲ್ಲಿ ತನಕ ನಮ್ಗೆ ಪಾರ್ಕಿಂಗ್ ಸಮಸ್ಯೆ ಬಂತು ಅಂದ್ರೆ ಒಂದ್ಸಲ ಸುಬ್ರಹ್ಮಣ್ಯ ಅವ್ರ ಕಮಿಷನ್ ಆದಾಗ ನಮ್ಮ ರೆಸ್ಟೋರೆಂಟ್ ಬಲವಂತ ಕ್ಲೋಸ್ ಮಾಡಿಸಿದ್ರು, ಯಾಕಂದ್ರೆ ಪಾರ್ಕಿಂಗ್ ಸಮಸ್ಯೆಗೆ. ತದನಂತರ ನಾವು ಬೇರೆ ಸೈಟನ್ನು ಬಾಡಿಗೆ ತಗೊಂಡ್ವಿ, ಆಮೇಲೆ ಆ ಡಾಕ್ಯುಮೆಂಟ್ ಎಲ್ಲ ಕೊಟ್ವಿ, ಓಪನ್ ಆಯಿತು, ವಿಚಾರ ಬೇರೆ. ಅಂದರೆ ಆ ರೀತಿ ವೆಜಿಟೇರಿಯನ್ ಬೇಡ ಅಂದರೆ ಆಮೇಲೆ ಎಲ್ಲ ಗ್ರಾಹಕರಿಗೆ ಒತ್ತಾಯಕ್ಕೆ ಅದನ್ನು ಕಂಟಿನ್ಯೂ ಮಾಡಿದ್ವಿ, ನಮ್ಗೆ ಒಳ್ಳೆ ವ್ಯಾಪಾರನೂ ಬಂತು.
ತದನಂತರ ಹಿಂದ್ಗಡೆ ನಾನ್ ವೆಜ್ ಮಾಡಿದ ವಿಚಾರ ಬೇರೆ, ಆದರೆ ವೆಜ್ ರೆಸ್ಟೋರೆಂಟ್ ಕಂಟಿನ್ಯೂ ಮಾಡಿದ್ವಿ. ಅದಾದ ಮೇಲೆ ನನಗೆ ವೈಯಕ್ತಿಕವಾಗಿ ನಾನ್ ವೆಜ್ಗಿನ್ನ ವೆಜ್ ರೆಸ್ಟೋರೆಂಟನ್ನು ಜಾಸ್ತಿ ಮಾಡಬೇಕು ಅನ್ನೋ ನನ್ನ ಮನಸ್ಸಲ್ಲಿ ಇದೆ. ಓಕೆ. ಅಂದ್ರೆ ಅದಕ್ಕೋಸ್ಕರ ಮತ್ತೆ ಪುನಃ ಪ್ರಯತ್ನ ಮಾಡಿದ್ದು ಸ್ವಾತಿ ಕೆಫೆ. ಇದಕ್ಕಿಂತ ಮುಂಚೆ ನಾವು ಇನ್ನೂ ಒಂದು ಪ್ರಯತ್ನ ಮಾಡಿದ್ವಿ, ಮೆಕ್ಡೊನಾಲ್ಡ್ KFC ಥರದ ಸೇಮ್ ಫುಡ್ಡನ್ನು ಇಂಡಿಯನ್ ರೆಸಿಪಿ, ಫ್ಯೂಷನ್ ರೆಸಿಪಿ ಮಾಡಿ ಕೊಡ್ಬೇಕಂತ ಒಬ್ಬ ಒಬರಾಯ್ ಶೆಫ್, ಆಮೇಲೆ ಒಂದು ಟೀಮ್ ಫಾರ್ಮ್ ಮಾಡಿ ಆ ರೆಸಿಪಿ ಎಲ್ಲ ಅದನ್ನ ಫೈಂಡ್ ಔಟ್ ಮಾಡಿ, ಆಮೇಲೆ ಕಾನ್ಸಂಟ್ರೇಟೆಡ್ ರೆಸಿಪಿ ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡಿ ಸುಮಾರು ಒಂದು 25 ಲಕ್ಷ ರೂಪಾಯಿ ಅದಕ್ಕೆ ಖರ್ಚು ಮಾಡಿದ್ದೇನೆ. ತದನಂತರ ಲಾಂಚ್ ಮಾಡೋ ಸಮಯದಲ್ಲಿ ಒಂದು ಚಾಲೆಂಜ್ ಬಂತು. ಅದೇನು ಕೇಳಿದ್ರೆ, ಒಂದು ಪ್ಯಾಕಿಂಗ್, ಒಂದು ಔಟ್ಲೆಟ್ ಇನ್ವೆಸ್ಟ್ಮೆಂಟು, ಇವೆಲ್ಲ ನಮ್ಮ ಬ್ರ್ಯಾಂಡಿಗೆ ಎಲ್ಲೋ ವಯಾಬಲ್ ಆಗೋದಿಲ್ಲ ಅನ್ನೋದ್ರಿಂದ ಸ್ವಲ್ಪ ಡಿಲೇ ಮಾಡಿದ್ವಿ. ಆಗ ಟೀಮ್ ಡೈಲ್ಯೂಟ್ ಆಯಿತು, ಆ ಪ್ರಯತ್ನ ಅಲ್ಲಿಗೆ ನಿಂತು ಹೋಯಿತು. ಅದರ ನಂತರ ಈ ಪಬ್ಗಳು ಆಯ್ತಾ, ಪಬ್ಬು ರೆಸ್ಟೋರೆಂಟ್ ಕೇಳಿದ್ರೆ ಇದು ಕೂಡ ಅಷ್ಟೇ ನಾನು ಆಸಕ್ತಿ ಇಟ್ಟು ಮಾಡಿದ್ದಲ್ಲ. ಯಾತ ಕೇಳಿದ್ರೆ, ನಾವು ಕೋರ್ಮಂಗಲದಲ್ಲಿ ಒಂದು ಹೋಟ್ಲ್ ತಗೊಂಡ್ವಿ. ಆವಾಗ HSR ಒಂದು ಔಟ್ಲೆಟ್ ಮಾಡಿದ್ವಿ. ಬಿಸ್ನೆಸ್ ವಾಲ್ಯೂಮ್ ಬಂದಿಲ್ಲ. ವಾಲ್ಯೂಮ್ ಬಂದಾಗ ಏನು ಕೇಳಿದ್ರೆ, ಆ ಬಿಲ್ಡಿಂಗ್ನಲ್ಲಿ ಏನಾಗುತ್ತೆ, ಕೆಲವು ಸಮಯ ಕೆಲವರು ಕೇಳ್ತಾರೆ, ನಿಮಗೆ ಗ್ರೌಂಡ್ ಫ್ಲೋರ್ ಮೀಟಿಂಗ್ ಮಾತ್ರ ಕೊಟ್ಟರೆ ಮೇಲ್ ಫ್ಲೋರಿಗೆ ಯಾರು ಬರೋದಿಲ್ಲ. ಆಯ್ತಪ್ಪ, ಎಲ್ಲ ಫ್ಲೋರ್ ನಾವೇ ತಗೋತೀವಿ. ಯಾಕಂದ್ರೆ ಅವಾಗ ಮಾಡಿದ್ದು ಒಂದು 2-3 ರೆಸ್ಟೋರೆಂಟ್ ವ್ಯಾಪಾರ ಚೆನ್ನಾಗಿತ್ತು. ರಾಜಾಜ್ಞಾನ ಇರ್ಬೋದು, ನಾಗರಬಾವಿ ಇರ್ಬೋದು, ಸಹಕಾರ ನಗರ ಇರ್ಬೋದು, ವ್ಯಾಪಾರ ಚೆನ್ನಾಗಿತ್ತು ಅಂತ ನಾವು ಧೈರ್ಯದಲ್ಲಿ ತಗೊಂಡ್ವಿ. ತಗೊಂಡ್ರೆ ಎಲ್ಲಷ್ಟು ವ್ಯಾಪಾರ ಬಂದಿಲ್ಲ. ಆವಾಗ ಏನ್ ಮಾಡಿದ್ವಿ, ಅದಕ್ಕೆ ತಗೊಂಡ್ಮೇಲೆ ಅದಕ್ಕೆ ಆಲ್ಟರ್ನೇಟಿವ್ ಮಾಡ್ಬೇಕಲ್ಲ, ಬಾರ್ ಮಾಡಿ, ಇನ್ನೊಂದು ಫ್ಲೋರ್ಲಿ ರೂಮ್ ಮಾಡಿ. ಹೀಗೆ ಇದರಿಂದ ಏನಾಯ್ತು, ಬಾರ್ ಮಾಡಿದ್ಮೇಲೆ ಬಾರ್ ವ್ಯಾಪಾರ ಬಾರದೆ ಪಬ್ ಮಾಡ್ಬೇಕಾಗತ್ತೆ. ಈ ದೃಷ್ಟಿಯಿಂದ ಒಂದು 3-4 ಕಡೆ ಬಾರು ಪಬ್ ಎಲ್ಲ ಆಯ್ತು. ಇವತ್ತೊಂದು 5-6 ಲೈಸೆನ್ಸ್ ಇದೆ ನಮ್ದು, ಒಂದು 5-6 ಕಡೆ ನಡೀತಾ ಇದೆ. ಆಮೇಲೆ ಈ ನೀಡೋ ಕೂಡ ಅಷ್ಟೇ, ಈ ಜಾಗ, ಈ ಬಿಲ್ಡಿಂಗ್ನ ನಾವು ಬಾಡಿಗೆ ತಗೊಳ್ಳೋದು, ಇದು ಕೂಡ ಎಂಟೈರ್ ಬಿಲ್ಡಿಂಗ್ ತಗೊಂಡಿದ್ದು ಈ ಜಾಗದಲ್ಲಿ. ಇದು ಯಾಕಂದ್ರೆ ತಮ್ಗೆ ಗೊತ್ತಿದೆ, ಎದುರಿಗೆ ಜಕ್ಕೂರ್ ಏರ್ಪೋರ್ಟ್ ಇದೆ. ಹೌದು. ಸೊ ಒಳ್ಳೆ ನ್ಯಾಷನಲ್ ಹೈವೇ ಇದೆ, ಏರ್ಪೋರ್ಟ್ ಟ್ರಾಫಿಕ್ ಒಳ್ಳೆ ವ್ಯೂಸ್ ಇರೋದು, ಒಳ್ಳೆ ವ್ಯೂ ಇದೆ. ಅದನ್ನ ನೋಡಿ ಇಲ್ಲಿ ಮಾಡ್ಬೇಕಂತ ನೋಡಿ, ಅದಕ್ಕೂ ಕಾಲ ಕೂಡಿ ಬರಬೇಕು. ಈ ಜಾಗಕ್ಕೆ 5 ಜನ ಆರ್ಕಿಟೆಕ್ಟ್ ವರ್ಕ್ ಹಿಂದೆ ಅವರ ಪ್ರೆಸೆಂಟೇಶನ್ ಎಲ್ಲ ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಗೌರಿ ಖಾನ್, ಯಾರೋ ಶಾರುಖ್ ಖಾನ್ ವೈಫ್, ಅವರು ಕೂಡ ಇದಕ್ಕೆ ಡಿಸೈನ್ ಮಾಡಿದ್ರು. ಅವ್ರ ಡಿಸೈನ್ ನಾವು ಇಂಪ್ಲಿಮೆಂಟ್ ಮಾಡುವಾಗ ಕೊರೋನಾ ಬಂತು, ಅದನ್ನೆಲ್ಲ ನಿಲ್ಲಿಸ್ಬಿಟ್ವಿ. ಕೊನೆಗೆ ಯಾವ ಆರ್ಕಿಟೆಕ್ಟ್ ಪ್ರಾರಂಭದಲ್ಲಿ ಕೊಟ್ಟಿದ್ದಾರೆ ಅದೇ ಆರ್ಕಿಟೆಕ್ಟ್ ಕೊನೆಗೆ ಈ ಕಾನ್ಸೆಪ್ಟ್ ಅನ್ನ ಲಾಸ್ಟ್ ಇಯರ್ ಮಾಡಿದ್ರು. ಹಾಗಾಗಿ ಈಗ ನನಗೇನು ಇದೆಲ್ಲ ನಾಡ್ದಾಗ ಏನಿಸ್ತಿತ್ತು, ನಾವು ನಮ್ ಕೆಲವು ಪಬ್ಗಳು ಹೋಗಿದ್ದೆ, ಹೋದಾಗ ಏನಾಗ್ತಿತ್ತು, ನಮ್ಮದೇ ಇರೋ ಕಡೆ ಹೋಗಿದ್ದೆ. ಹೋದ್ರೆ ಬರೀ ಯಂಗ್ಸ್ಟರ್ಸ್ ಎಲ್ಲ ಇರ್ತಾರೆ, ನನಗೂ ಕಾನ್ಸೆಪ್ಟ್ ಅಷ್ಟು ಇಷ್ಟ ಆಗೋದಿಲ್ಲ ಎಷ್ಟೋ ಸಾರಿ. ಆದ್ರೆ ಏನ್ ಮಾಡೋದು, ಯಾಕಂದ್ರೆ ಪಾರ್ಟ್ ಆಫ್ ದಿ ಬಿಸ್ನೆಸ್, ಕ್ವಶನ್ ಆಫ್ ಸರ್ವೈವಲ್ ಆಫ್ ದಿ ಪರ್ಟಿಕ್ಯುಲರ್ ಯೂನಿಟ್ ಅಂದ್ಕೊಂಡು ಆಯ್ತಪ್ಪ, ನಮ್ಮ ಮ್ಯಾನೇಜರ್ಸ್ ಆಪರೇಟ್ ಮಾಡಿ. ಕೆಲವು ಕಡೆ ಬೇರೆ ಆಪರೇಟರ್ಸಿಗೆ ಕೊಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ ಕೋರ್ಮಂಗಲದಲ್ಲಿ ಆ ಪಬ್ನ 15-20 ಕೊಟ್ಟಿದ್ದೀವಿ, 15-22 ಚೇತನ ಹೆಗಡೆ ಅವರು, ಅವ್ರ ಟೀಮ್ ಅವ್ರು ನಡೆಸ್ತಾರೆ. ಈಗ ಒಂದೊಂದ್ ಕಡೆ ಕೆಲವರು ಟೀಮ್ನವ್ರಿಗೆ ಕೊಟ್ಟಿದ್ದೀನಿ, ನೀವು ನಡೆಸಿ ನಮ್ಗೇನೋ ರೆವಿನ್ಯೂ ಶೇರಿಂಗ್ ಕೊಡಿ ಅಂತ. ನನಗೆ ಬಾರ್ ಬಿಸ್ನೆಸ್ ಅಷ್ಟೊಂದು ಆಸಕ್ತಿ ಅಲ್ಲ. ನಾನೇನು ಅಂದ್ಕೊಂಡಿದ್ದೀನಿ, ಇದು ಪಾರ್ಟ್ ಆಫ್ ದಿ ಅಡಿಷನಲ್ ಸರ್ವಿಸ್ ಟು ದ ಕಸ್ಟಮರ್, ಆ ಭಾವನೆ ನಾವು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇರೋದು ಇದು. ನಿಮಗೆ ನಾನು ದರ್ಶನಿಗೆ ಯಾಕೆ ಬಂದೆ ಅಂತ ಹೇಳಿದೆ, ಆಂಧ್ರ ಸ್ಟೈಲ್ ಹೇಗಾಯ್ತು ಅಂತ ಹೇಳಿದೆ, ಕೇಟ್ರಿಂಗ್ ಹೇಗಾಯ್ತು ಅಂತ ಹೇಳಿದೆ. ಇನ್ನು ನೀವು ಕೇಳಿದ್ರೆ ವೆಡ್ಡಿಂಗ್ ವೆನ್ಯೂ, ಪ್ಯಾಲೇಸ್ ಗ್ರೌಂಡ್ ನಲ್ಲಿ ವೈಟ್ ಪೆಟಲ್ಸ್ ಅನ್ನ ಬಹಳ ಹಿಂದೆ, ಸುಮಾರು 15 ವರ್ಷ ಹಿಂದೆ ಒಬ್ರು ನನಗೆ ಕೇಳಿದ್ರು, ವೈಟ್ ಪೆಟಲ್ ಇದೆ ಮಾಡ್ತೀರಾ ಅಂತ. ನಾನು ಆವಾಗ ಈ ಪ್ಯಾಲೇಸ್ ಅಲ್ಲಿ ಅನ್ಸರ್ಟನಿಟಿ, ಯಾಕಂದ್ರೆ ಸರ್ಕಾರ ಅದೆಲ್ಲ ಜಂಜಾಟ ನಡೀತಾ ಇರುತ್ತೆ, ನಮ್ಗೆ ಇನ್ವೆಸ್ಟ್ಮೆಂಟ್ ಬೇಡ ಅಂದೆ. ತದನಂತರ 2017-18 ಅಂತ ಕಾಣುತ್ತೆ, ಆ ಸಮಯದಲ್ಲಿ ಗೇಟ್ ನಂಬರ್ 9 ಒಂದು ವೆನ್ಯೂ ಖಾಲಿ ಇತ್ತು. ನನ್ನ ಸ್ನೇಹಿತ ರವಿ ಅವ್ರು ಕೇಳಿದ್ರು, ಇದು ಖಾಲಿ ಇದೆ, ಯಾರೋ ಬೇರೆ ಬಂದ್ರೆ ನಮ್ದು 2 ವೆನ್ಯೂ ಇದೆ, ಒಂದೇ ಗೇಟ್ ಅಲ್ಲಿ ಒಬ್ಬರೇ ಇರೋದು ಉತ್ತಮ ಅಂತ ಹೇಳ್ಕೊಂಡು ನನಗೆ ಕಂಟಿನ್ಯೂ ಅದನ್ನ ಮಾಡ್ಬೇಕಂತಿದೆ, ನೀವು ಜೊತೆಗೆ ಬರ್ತೀರಾ ಅಂತ. ನಾನು ಆಯ್ತು ಅಂದೆ. ಹಾಗಾಗಿ ಸ್ನೇಹದಲ್ಲಿ ಅವರು ಕೂಡ ಕ್ಯಾಟ್ರಿಂಗ್ ಮಾಡ್ತಾರೆ, ರವಿ ಅವರು. ಅವ್ರು ಕೇಳಿದ್ದಕ್ಕೆ ಅವ್ರ ಜೊತೆಗೆ ನಾನು ಇನ್ವೆಸ್ಟ್ ಮಾಡಿದೆ. ಹಾಗೆ ಪ್ಯಾಲೇಸ್ ರೋಡ್ ಒಂದು ವೆನ್ಯೂ ಆಯಿತು. ರಜಸ್ ಅವರೇ, ಯಾತ ಕೇಳಿದ್ರೆ ಈ ಭಾಳ ಸಲ ಸಮಾಜ ಸೇವೆ ಅಂದರೆ ಎಲ್ಲೋ ನೀವು ಹಣ ದಾನ ಮಾಡಿದ್ರೆ, ಅಥವಾ ಇದು ವಿದ್ಯಾರ್ಜನೆ ಕೊಟ್ರೆ, ಕಷ್ಟದಲ್ಲವ್ರಿಗೆ ಹಣ ಕೊಟ್ರೆ ಸೋಷಿಯಲ್ ಸರ್ವಿಸ್ ಅಂತಾರೆ, ಆಯ್ತಾ. ನೀಡಿ ಪೀಪಲ್ಗೆ, ಆಕ್ಚುಲಿ ಮಿಡ್ ಸೆಗ್ಮೆಂಟ್ ಮಧ್ಯಮ ವರ್ಗ ಇದಾರಲ್ಲ, ಅವ್ರಿಗೂ ನೀಡಿರುತ್ತೆ. ಅವ್ರು ಯಾರ ಹತ್ರ ಕೇಳೋಕ್ಕಾಗೋದಿಲ್ಲ. ಹೌದು, ಅವ್ರಿಗೊಂದು ಸ್ಟ್ಯಾಂಡರ್ಡ್ ಲೈಫನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ ಕೇಳಿದ್ರೆ, ಬಹಳ ಮುಂಚೆ ಏನಿತ್ತು, ಪ್ಯಾಲೇಸ್ ಗ್ರೌಂಡಿಗೆ ಹೋಗೋದನ್ನು ತುಂಬಾ ಎಕ್ಸ್ಪೆನ್ಸಿವ್, ಅದು ನಮ್ಮಂಥವ್ರಿಗೆ ಅಲ್ಲ. ಅಲ್ಲಿರೋ ವ್ಯವಸ್ಥೆನೂ ಹಾಗೆ ಇತ್ತು, ಒಳಗೆ ಹೋದ ಎಲ್ಲ ಖರ್ಚು ಮಾಡಿ ಬರೋದೇ ಸುಸ್ತಾಗ್ತಿತ್ತು. ನಾವು ಮಾಡಿದ ಮೇಲೆ ಫ್ಯಾಟ್ ವೆಡ್ಡಿಂಗ್ ಅಂತ ಕರೆಯೋರಲ್ಲ, ಹೌದು ಆಗ್ತಿತ್ತು ಹಾಗೆ. ಯಾರೋ ರಾಜಕೀಯದವರು, ಬಹಳ ಪಾಪ್ಯುಲರ್ ಇದ್ದವ್ರು ಮಾತ್ರ ಮಾಡ್ತಾ ಇದ್ರು. ನಾವು ಮಾಡಿದ ಮೇಲೆ ಏನಾಯ್ತು,
ಈ ಮಧ್ಯಮ ವರ್ಗದವರಿಗೆ ಪ್ಯಾಲೇಸ್ಗೆ ಹೋಗಿ ನಾವು ಮಾಡಬಹುದು. ಯಾಕೆ ಕೇಳಿದ್ರೆ ಅಲ್ಲಿನ ನಮ್ಮ ಒಂದು ಯಾವ ವೆನ್ಯೂನ ಏನು ಹಣಕಾಸಿನ ಖರ್ಚು ವಿಚಾರ ಇದೆಯಲ್ಲ, ಅದರಿಂದ ಬೇರೆ ವೆನ್ಯೂದವರು ಕೂಡ ತಮ್ಮ ರೇಟನ್ನು ಸ್ವಲ್ಪ ನಿಲ್ಲಿಸಿದ್ರು. ಅಂದ್ರೆ ಮುಂದೆ ಹೋಗೋದನ್ನ ಕೆಲವು ಸ್ವಲ್ಪ ಮತ್ತೆ ಕಾಂಪಿಟೇಟಿವ್ ರೇಟ್ ಕೊಟ್ಟರು. ಅಂದ್ರೆ ಇದರ ಅರ್ಥ ಮಧ್ಯಮ ವರ್ಗದವರಿಗೆ ಅದರಿಂದ ಹೆಲ್ಪ್ ಆಯ್ತು. ಯಾವ ಉದ್ದೇಶನ ನಾವು ಕ್ಯಾಟ್ರಿಂಗ್ ಇಟ್ಕೊಂಡಿದ್ದೀವಿ ಅದೇ ಉದ್ದೇಶನ ನಾವು ವೆನ್ಯೂದಲ್ಲೂ ಇಟ್ಕೊಂಡಿದ್ದು ಸಫಲತೆಯನ್ನು ಕಾಣ್ತು. ನಮ್ಗೆಲ್ಲ ಒಂದು ಸಮಾಧಾನ ಇದೆ ಈ ಮಧ್ಯಮ ವರ್ಗದಲ್ಲಿ ಅಂತ ಹೇಳಿದ್ರೆ. ರೆಸ್ಟೋರೆಂಟ್ಗಿನ್ನ ಹೋಟೆಲ್ನಲ್ಲಿ ಅಂದರೆ ರೂಮ್ಸ್ ಇರೋ ಹೋಟೆಲ್ ಮಾಡ್ಬೇಕಂತ ಇದೆ ನಮಗೆ. ಅದರಲ್ಲೂ ಕೂಡ ನಾವು ಅದನ್ನೇ ಇಟ್ಕೊಂಡಿದ್ದೀವಿ. ಮಿಡ್ ಸೆಗ್ಮೆಂಟ್ ಯಾರು ಕೇಳಿದ್ರೆ ಈ 3,000-5,000 ರೂಪಾಯಿಗೆ ರೂಮ್ ತಗೊಳ್ಳೋರಿಗೆ ಆ ಸ್ಟ್ಯಾಂಡರ್ಡಿಗೆ ಸರಿಯಾದ ರೂಮ್ಗಳನ್ನು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಅಥವಾ ನಮ್ಮ ಅಕ್ಕಪಕ್ಕದ ರಾಜ್ಯದಲ್ಲಿ ಮಾಡಬೇಕು ಅನ್ನೋದು ಒಂದು ಪ್ರಯತ್ನ ಇದೆ. ಅದಕ್ಕೆ ನಮ್ಮ ಟೀಮ್ ಕೆಲಸ ಮಾಡ್ತಾ ಇದೆ. ಅದ್ರ ಮಟ್ಟಿಗೆ ನಾವು ಎಷ್ಟು ಯಶಸ್ವಿ ಆಗ್ತೀವಿ ಅಂತ ನೋಡಬೇಕು. ಅದೇ ರೀತಿಯಲ್ಲಿ ಈಗ ಯಾವುದೋ ಒಂದು ಯಾವ ವೆಡ್ಡಿಂಗ್ ಆ್ಯಂಡ್ ಇವೆಂಟ್ ವೆನ್ಯೂ ಪ್ಯಾಲೇಸ್ ಗ್ರೌಂಡಲ್ಲಿ ಇದೆ, ಅದೇ ರೀತಿಯಲ್ಲಿ ಬೇರೆ ವೆನ್ಯೂಗಳನ್ನು ಮಾಡೋ ಪ್ರಯತ್ನ ಕೂಡ ಇದೆ. ವೆರಿ ನೈಸ್ ಸರ್. ಒಂದು ಪ್ರಶ್ನೆ ಕೇಳಿದೆ, ಫುಲ್ ನಿಮ್ಮ ಜರ್ನಿ ಹೇಳ್ಬಿಟ್ರಿ. ಸೊ ಇಷ್ಟೊಂದೆಲ್ಲ ಬ್ರ್ಯಾಂಡ್ಸ್ ಇದೆ, ಇಷ್ಟೊಂದೆಲ್ಲ ರೆಸ್ಟೋರೆಂಟ್ಸ್ ಇದೆ, ಇರೋದು 24 ಗಂಟೆ. ಇದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಸರ್? ಬಿಕಾಸ್ ರೆಸ್ಟೋರೆಂಟ್ ಅಲ್ಲಿ ಒಂದು ಮಾತಿದೆ, ಯಜಮಾನ್ರಿಲ್ಲ ಅಂದ್ರೆ ಅಲ್ಲಿ ಕೆಲಸ ಸರಿ ನಡೆಯಲ್ಲ ಅಂತ. ಎಷ್ಟೇ ಎಂಪ್ಲಾಯೀಸ್ ಇರ್ಬೋದು, ಎಂತ ದೊಡ್ಡ ಮ್ಯಾನೇಜರ್ ಇರ್ಬೋದು, ಅಲ್ಲಿ ಯಜಮಾನ್ರದೊಂದು ವಿಸಿಟ್ ಇರಲೇಬೇಕು. ಸೊ ನಿಮ್ದು ಇಷ್ಟೊಂದೆಲ್ಲ ಬ್ರ್ಯಾಂಡ್ಸ್ ಇದೆ ಇಡೀ ಬೆಂಗಳೂರು ತುಂಬಾ. ಹೌ ಡು ಯು ಮ್ಯಾನೇಜ್? ನಿಮಗೆ ಅದೇ ಹೇಳೋದಲ್ಲ, ಹೌ ಡು ಯು ಮ್ಯಾನೇಜ್, ಹೌ ಗುಡ್ ಎ ಮ್ಯಾನೇಜರ್ ಫಾರ್ ಟು ಮ್ಯಾನೇಜ್ ಯುವರ್ ಓನ್ ಟೈಮ್. ನಿಮ್ಮ ಟೈಮನ್ನ ಅಂದ್ರೆ ನಿಮ್ಮ ಟೈಮನ್ನ ನೀವು ಎಷ್ಟು ಚೆನ್ನಾಗಿ ಅದನ್ನ ಶೆಡ್ಯೂಲ್ ಮಾಡ್ಕೊಳ್ಬಲ್ರಿ, ಆ ಪ್ರಕಾರದಲ್ಲಿ ನೀವು ಹೆಚ್ಚು ಹೆಚ್ಚು ಸಾಧನೆಗಳು ಮಾಡ್ಬೋದು. ಇದಕ್ಕೆ ನಿಮ್ಮ ಮುಂದೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಆಮೇಲೆ ಜೊತೆಗೆ ಬಹಳ ಮುಖ್ಯ ಅಂತ ಕೇಳಿದ್ರೆ, ಯಾವುದೇ ಒಂದು ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯನ್ನು ಕಟ್ಟಬೇಕಂತಿದ್ರೆ, ಬೆಳೆಸ್ಬೇಕಂತಿದ್ರೆ ಅವನಿಗೆ ಜೊತೆಗೆ ಒಂದು ಟೀಮ್ ಬಹಳ ಮುಖ್ಯ. ಆ ಟೀಮು ನೀವು ಹೇಗೆ ಫಾರ್ಮ್ ಮಾಡ್ತಿರೋ, ಆ ಟೀಮು ನಿಮಗೆ ಹೇಗೆ ಬ್ಲೆಸ್ ಆಗಿ ಬರ್ತದೋ, ಅದು ಆ ಒಂದು ಬೇಸ್ ಮೇಲೆ ನಿಮ್ಮ ಆ್ಯಕ್ಟಿವಿಟಿ, ನಿಮ್ಮ ಕಂಪ್ನಿ ಬೆಳೀತದೆ. ನೀವು ತಾವೆಲ್ಲ ಕಡೆ ಕೇಳಿ, ಯಾಕಂತ ಕೇಳಿದ್ರೆ ನಾವು ಏನು ಮಾಡ್ತೀವಿ, ಮ್ಯಾಗ್ಝಿನ್ಗಳಲ್ಲೋ ಟಿ ವಿಗಳಲ್ಲೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲೂ ಹಲವಾರು ಸಂಸ್ಥೆಗಳ ಕಟ್ಟೋದ್ರ ಬಗ್ಗೆ ಓದ್ತೀವಿ, ಕೇಳ್ತೀವಿ. ತಾವು ಮಹೇಂದ್ರ ಗ್ರೂಪ್ ಕೇಳಿರ್ಬೇಕು, ಆಯ್ತಾ? ಆನಂದ್ ಮಹೇಂದ್ರ. ನಾನು ಒಂದು 7-8 ವರ್ಷ ಕೆಳಗೆ ಕೇಳಿದಾಗ 120 ಕಂಪನಿ ಅವ್ರು ನಡೆಸ್ತಾರಂತ, 120 ಕಂಪನಿಗಳನ್ನ. ಅಂದ್ರೆ ಅದೇ ತರ ಎಷ್ಟೊಂದು ಕಂಪನಿಗಳು ಬೇರೆ 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 ವರ್ಟಿಕಲ್ನಲ್ಲಿ ಬೆಳೆಸಿದ್ದಾರೆ. ನಾವು ಹಾಗೆ ಹೇಳ್ಬೇಕಂದ್ರೆ ಒಂದು 30 ವರ್ಷ ಜೀವನದಲ್ಲಿ ಇನ್ನೂ ಹಾಸ್ಪಿಟಾಲಿಟಿನಲ್ಲೇ ನಮ್ಮ ಸಾಧನೆ ನಮಗೆ ಸಮಾಧಾನವನ್ನು ಕೊಟ್ಟಿಲ್ಲ. ಪ್ರಯತ್ನದಲ್ಲಿದ್ದೇವೆ, ಅಂದ್ರೆ ನಾವು ಫುಲ್ಲಿ ಸ್ಯಾಟಿಸ್ಫೈಡ್ ಇಲ್ಲ. ಹವೆವರ್ ವಿ ಆರ್ ಬ್ಲೆಸ್ಡ್ ಅಂತ ಇಲ್ಲಿ ತನಕ ಬಂದಿದ್ದೀವಿ. ಯಾವತ್ತು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಫೀಲೇ ಇರೋದಿಲ್ಲ. ಇನ್ನೂ ಏನಾರು ಮಾಡ್ಬೇಕು ಅಂತ ಇರುತ್ತೆ. ಅಂಡ್ ಇದು ಎವ್ರಿ ಡೇ ಇಸ್ ಎ ನ್ಯೂ ಡೇ ಫಾರ್ ಅನ್ ಹೋಟೆಲಿಯರ್. ನಿನ್ನೆ ಚೆನ್ನಾಗಿ ಬಿಸ್ನೆಸ್ ಆಯ್ತು ಅಂದ ತಕ್ಷಣ ಇವತ್ತು ಆಗತ್ತೆ ಅಂತಲ್ಲ, ಇವತ್ತು ಮತ್ತೊಂದು ಹೊಸ ದಿನ. ಅದ್ರಲ್ಲಿ ನೀವು ಹೇಳೋದಕ್ಕೆ ಹೇಳ್ತೀನಿ, ಈ ರೆಸ್ಟೋರೆಂಟ್ ತುಂಬಾ ಚಾಲೆಂಜ್. ಎರಡಲ್ಲಿ ರೆಸ್ಟೋರೆಂಟ್ಗೂ ಹೋಟೆಲ್ ಏನ್ ಡಿಫ್ರೆನ್ಸ್ ಅಪ್ಪ ಕೇಳಿದ್ರೆ, ಹೋಟೆಲ್ ನಲ್ಲಿ ರೂಮ್ ಸೇಲ್ ಮಾಡೋದು ದೊಡ್ಡ ಚಾಲೆಂಜ್. ರೆಸ್ಟೋರೆಂಟ್ ಅಲ್ಲಿ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಬಹಳ ಕಷ್ಟ. ಯಾಕೆ ಕೇಳಿದ್ರೆ ಹಿಂದಿನ ಕೆಲಸಗಾರರು ಇವತ್ತಿನ ಕೆಲಸಗಾರರು ಬದಲಾಗಿದ್ದಾರೆ. ಹಿಂದಿನ ಕೆಲಸಗಾರರು ಎಲ್ಲಿ ಹಳೆ ಹೋಟೆಲ್ ಇದಾರೆ, ಫಾರ್ ಎಕ್ಸಾಂಪಲ್ ನೀವು ಸ್ವಾತಂತ್ರ್ಯ ತಗೊಂಡು ನಾನೇನ್ ಹೇಳಿದೆ, 30 ವರ್ಷದಿಂದ ಆಂಧ್ರ ಸ್ಟೈಲ್ ಅದೇ ಅಡುಗೆಯವರು, ಬದಲಾಗಿಲ್ಲ. ಇವತ್ತಿನ ಹುಡುಗರು ಇವತ್ತೇನು ಸ್ಟಾಫ್ ಬರ್ತಾರೆ, ಯಾವುದೇ ಇದರಲ್ಲಿ ಅವರಿಗೆ ಆ ಕಲಿತು ಅದನ್ನ ಡೆಲಿವರಿ ಮಾಡುವಲ್ಲಿ ಸಿನ್ಸಿಯಾರಿಟಿ ಸ್ವಲ್ಪ ಕಮ್ಮಿ ಇದೆ, ಎಫರ್ಟ್ ಕಮ್ಮಿ ಇದೆ. ಎಲ್ರಿಗೂ ಬಹಳ ಫಾಸ್ಟ್ ಆಗಿ ಔಟ್ಕಮ್ ಬರಬೇಕು, ಬಹಳ ಫಾಸ್ಟ್ ಆಗಿ ಗ್ರೋತ್ ಬರಬೇಕು. ಮುಂಚೆ ಹೋಟ್ಲ್ಗಳಲ್ಲಿ ಏನ್ ಕೇಳಿದ್ರೆ ಪ್ರಮೋಷನ್ ಬೇಕು ಅಂತಿದ್ರೆ ಅವನು 2 ವರ್ಷ 3 ವರ್ಷ 5 ವರ್ಷ ಆಯ್ತಾ. ನೀವು ಯಾವುದೇ CV ನೋಡಿದ್ರೆ, ಎನಿ ಸ್ಟಾರ್ ಕ್ಯಾಟಗರಿ ಅಂತ ಯಾವ್ದು CV ಬಂದ್ರೆ ಅದ್ರಲ್ಲಿ ಅವನು 2 ವರ್ಷ 3 ವರ್ಷಕ್ಕೆ ಒಂದೊಂದು ಹೋಟ್ಲ್ ಚೇಂಜ್ ಮಾಡ್ತಾ ಇರ್ತಾನೆ. ಯಾಕೆ ಕೇಳಿದ್ರೆ ಅದು ಅವನು ಸರಿ ಇರೋ ಹೋಟ್ಲಲ್ಲಿ ಬೇಗ ಪ್ರಮೋಷನ್ ಸಿಗೋದಿಲ್ಲ, ಅದಕ್ಕೆ 2 ವರ್ಷ 3 ವರ್ಷಕ್ಕೆ. ಈಗ ಹಾಗಲ್ಲ, ಒಂದೊಂದು 6 ತಿಂಗಳಿಗೆ ವರ್ಷಕ್ಕೆ. ಆಮೇಲೆ ಹೊಸ ಹೋಟ್ಲ್ನ ಎಲ್ಲಿ ಓಪನ್ ಆಗತ್ತೆ ಅಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಂಪ್ ಆಗ್ತಾರೆ. ಹಿಂದೆ ಒಬ್ಬ ಎಂಪ್ಲಾಯ್ CV ಬಂದ್ರೆ ನಾವು ಅವನ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೇಳ್ತಾ ಇದ್ವಿ. ಇವತ್ತು ಅವ್ನು ಕೊಡೋದಿಲ್ಲ, ನಾವು ಕೇಳೋದಿಲ್ಲ. ಯಾಕಂದ್ರೆ ಕೆಲಸ ಆಗ್ಬೇಕು, ಮೋರ್ ಡಿಮ್ಯಾಂಡ್ ಲೆಸ್ ಸಪ್ಲೈ. ಯಾಕೆ ಕೆಲಸ ಕೇಳ್ಕೊ ಬರೋರು ಕಮ್ಮಿ ಆಗಿದ್ದಾರೆ. 1994 ಅಲ್ಲಿ ಯಾವಾಗ ನಾನು ನಿಮಗೆ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ ಮಾಡುವಾಗ ಹೇಳಿದೆ, ಅವತ್ತು ನಮ್ಗೆ ಬೇಕಾಗಿದ್ದ 40 ಜನ ಕೆಲಸಕ್ಕೆ 100 ಜನ 120 ಜನ ಹೋಟ್ಲ್ ಮುಂದೆ ನಿಂತಿದ್ರು ಕೆಲಸ ಬೇಕು ಅಂತ. ಇದು 1990s. ಇವತ್ತೆಲ್ಲಿ
ಪ್ರತಿಯೊಬ್ರು ಕೇಳಿದ್ರೆ ಎಲ್ಲರೂ ಕೇಳೋದನ್ನ ಕೇಳಿ ನೀವು ಫಸ್ಟ್ ಹೋಟ್ಲ್ ಮಾಡೋದೆ ಜನ ಎಲ್ಲಿಂದ ತರ್ತೀರಿ ಮಾರಾಯರೆ, ಇದು ಫಸ್ಟ್ ಕ್ವಶನ್. ಹೌದು. ಆ ಕ್ವಶನ್ ಅವ್ರು ನಮಗ್ ಕೇಳ್ತಾರೆ. ನಾನು ನಂದನ ರವಿ ಕೇಳ್ತೀನಿ, ಅರಿಯ ಶ್ರೀನಿವಾಸ ಕೇಳ್ತೀನಿ, ಅದ ಗ್ರೂಪ್ ಮಾಡೋದ್ರೆ ಕೇಳ್ತೀನಿ. ನಮ್ಗೆ ಒಂದು ನಾನು ರೀಸೆಂಟ್ ಆಗಿ ಮೊನ್ನೆ ಯಾರೋ ಒಬ್ಬರಿಗೆ ಮೀಡಿಯಾದವರಿಗೆ ಹೇಳಿದೆ ಈಗ ಏನು ಕೇಳಿದ್ರೆ ಹೇಗೆ ಇದರ ಮುಂದೆ ಏನು ಕೇಳಿದ್ರೆ ನೀವು ರಾಮೇಶ್ವರ್ ಕೆಪೆ ರಾಘುನ್ ಫಾಲೋ ಮಾಡಿ ಅಂದೆ. ನಾನು ಏನ್ ಕೇಳಿದ್ರು, ಒಳ್ಳೆ ರೇಟ್ ಇಡಬೇಕು, ಒಳ್ಳೆ ಟೀಮ್ ಫಾರ್ಮ್ ಮಾಡ್ಬೇಕು, ಒಳ್ಳೆ ಸಂಬಳ ಕೊಡ್ಬೇಕು, ಒಳ್ಳೆ ಫೆಸಿಲಿಟಿ ಕೊಡ್ಬೇಕು. ಅದ್ರ ಅರ್ಥ ನೀವು ನಾನೇನ್ ಟೀಮ್ ಅಂತ ಹೇಳಿದ್ನಲ್ಲ, ಟೀಮ್ ಅನ್ನ ಉಳಿಸ್ಕೊಂಡ್ರೆ, ಗ್ರಾಹಕರಿಗೆ ಒಳ್ಳೆ ತಿಂಡಿ ಕೊಟ್ರೆ, ಫಸ್ಟ್ ನಿಮ್ಮ ಎಂಪ್ಲಾಯೀಸ್, ಎರಡನೇದು ನಮ್ಮ ಕಸ್ಟಮರ್, ಈ ಎರಡನ್ನ ನಾವು ಕೇರ್ ತಗೊಂಡ್ರೆ ನಮ್ಮ ಉದ್ಯಮ ಉಳ್ಕೊಳುತ್ತೆ. ನಿಜ. ನಮಗೂ ಎಲ್ಲ ಸಾಕಾಗತ್ತೆ ಒಂದಷ್ಟು ವರ್ಷ ಆದ್ಮೇಲೆ. ಆವಾಗ ಅಷ್ಟೊತ್ತಿನ ಟೀಮ್ನವರು ಕೂಡ ಅದೇ ರೀತಿನಲ್ಲಿ ಸ್ವಲ್ಪ ಅದನ್ನ ಕೇರ್ ತಗೊಂಡ್ರೆ ಅದು ಲಾಂಗ್ ರನ್ ಆಗ್ಬಹುದು ಅನ್ನೋದು ನಾವು ಕಂಡಿರುವಂತದ್ದು ನನ್ನ ಅನಿಸಿಕೆ. ಸ್ವಾತಿ ಗ್ರೂಪ್ ನ ನಡೆಸೋದ್ರ ಜೊತೆಗೆ ನೀವು ಕರ್ನಾಟಕ ಹೋಟೆಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೂಡ. ಸೊ ನನ್ನ ಲಾಸ್ಟ್ ಎಪಿಸೋಡ್ ನಲ್ಲಿ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ರು. ಈ ಎಪಿಸೋಡ್ ಅಲ್ಲಿ ಕರ್ನಾಟಕ ಹೋಟೆಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದಾರೆ. ಸೊ ಸ್ವಾತಿನ ನೋಡ್ಕೊಳ್ಳೋದು ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿರುವಂತ ಅಷ್ಟು ಹೋಟೆಲ್ಗಳಿಗೂ ನೀವು ಒಂಥರ ಆಕ್ಚುಯಲ್ ಬಾಸ್ ಅಲ್ದಿದ್ರು ಒಂಥರ ಬಾಸೆ. ಕರ್ನಾಟಕ ನಾನು ಯಾಕಂದ್ರೆ ಉದ್ಯಮ ಮಾಡ್ಕೊಂಡಿದ್ದಾಗ ಮುಂಚೆದು ಏನಾಗತ್ತೆ, ನೀವು ಯಾವುದೇ ವೃತ್ತಿ ಮಾಡಿ ಆ ಸಮಾಜಕ್ಕೆ, ಆಮೇಲೆ ಆ ಒಂದು ವೃತ್ತಿಗೆ ನಿಮ್ಮಿಂದ ಏನಾದ್ರು ಒಂದು ಕೊಡುಗೆ ಕೊಡ್ಬೇಕು ನೀವು. ಅಂದ್ರೆ ವೃತ್ತಿ ಪರವೃತ್ತಿ. ನಾನು 1995ರಲ್ಲಿ ಈ ಒಂದು ಸಂಘ ಸಂಸ್ಥೆಯಲ್ಲಿ ಸ್ವಲ್ಪ ಆಸಕ್ತಿ ಇಟ್ಟು ಒಂದು ಸ್ವಲ್ಪ ಸಮಯ ಕೊಡ್ತಾ ಇದ್ದೆ. ಅಂದ್ರೆ ಹೆಚ್ಚಿನ ಸಮಯ, ಹೆಚ್ಚಿನ ಗಮನ ನನ್ನ ವೃತ್ತಿ ಬಗ್ಗೆ. ಈ ಪ್ರವೃತ್ತಿ ಬಗ್ಗೆ ಅದು ಸಂಘ ಇರಬಹುದು, ಇದರಲ್ಲಿ ಒಂದು ಸ್ವಲ್ಪ ನಾನು ಕೈಲಾಗಿ ಸೇವೆ ಅನ್ನೋ ರೀತಿಯಲ್ಲಿ 1990s ಏನಾಗ್ತಿತ್ತು, ವಿಶೇಷವಾಗಿ ನಮ್ಮ ನಾನ್ ವೆಜ್ ಹೋಟೆಲ್ನವರಿಗೆ ಆಗ ಕಾಲದಲ್ಲಿ ಲೋಕಲ್ ಸ್ವಲ್ಪ ಗೂಂಡಾಗಿರಿ ಇತ್ತು ಸ್ಥಳೀಯನಲ್ಲಿ. ಊಟ ಮಾಡಿ ಬಿಲ್ ಕೊಡದೆ ಇರುವಂಥದ್ದು, ಆಮೇಲೆ ಸಣ್ಣ ಪುಟ್ಟ ರಾಜಕೀಯ ನಾಯಕರು, ಕೆಲವು ಗೂಂಡಾಗಿರಿ, ಇಂಥವೆಲ್ಲ ಇತ್ತು. ಆ ಕಾಲದಲ್ಲಿ ನಾವೇನು ಮಾಡಿದ್ವಿ, ಒಂದಷ್ಟು ಜನ ಒಗ್ಗೂಡಿ ನಮ್ಮ ಒಂದು ಬಿಸ್ನೆಸ್ಸಿಗೆ ಏನೋ ಸಮಸ್ಯೆ ಆದಾಗ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ನಮ್ಮದು ಒಂದು ಬಲ ಇದೆ ಅನ್ನೋದು. ನಮಗೆ ಪರಿಚಯ ಇರೋರ ಮುಖಾಂತರ ಅಧಿಕಾರಿಗಳನ್ನು, ರಾಜಕೀಯದವರು ಸಂಪರ್ಕಿಸಿ ನಮ್ಮ ಸಮಸ್ಯೆ ಪರಿಹಾರ ಕೊಂಡ್ಕೊಳ್ಳೋದು, ಇಂಥ ಒಂದು ಸಣ್ಣ ಪ್ರಯತ್ನ 1990s ಮಾಡ್ತಾ ಇದ್ವಿ. ತದನಂತರ ನನ್ನ ಈ ಒಂದು ಸ್ವಾತಿ ಸಂಸ್ಥೆಯ ಒಂದು ವ್ಯಾವಹಾರಿಕದ ಮಧ್ಯೆ ಕರ್ನಾಟಕ ರಾಜ್ಯ ಹೋಟ್ಲ್ ಸಂಘದ ಪದಾಧಿಕಾರಿಗಳ ಸ್ವಲ್ಪ ಸಂಪರ್ಕ ಇತ್ತು. ಅವರು ಒಂದೆರಡು ಸರಿ ಹಾಗೆ ಕಾರ್ಯಕ್ರಮಕ್ಕೆಲ್ಲ ಕರಿತಾ ಇದ್ರು, ನಾನು ಹೋಗ್ತಾ ಇದ್ದೆ. ಮೈಸೂರಿನ ರಾಜೇಂದ್ರ ಅವರು ಅಧ್ಯಕ್ಷರಾಗ್ತಾ ಬಂದಾಗ ಒಂದು ಚುನಾವಣೆ ಅಂತ ಬಂತು. ಆ ಸಮಯದಲ್ಲೇ ಗೊತ್ತಲ್ಲ ನಿಮ್ಗೆ, ಯಾವುದೇ ಸಂಘ ಸಂಸ್ಥೆಯಲ್ಲಿ ಈ ಚುನಾವಣೆ ಒಂದೊಂದ್ಸಲ ಏನಾಗತ್ತೆ, ಒಂದು ಹೊಸತನ, ಚುರುಕು, ಒಂದಷ್ಟು ಜನರ ಎಳ್ಕೊಳ್ಳುತ್ತೆ, ಒಂದಷ್ಟು ಜನರಿಗೆ ಚರ್ಚೆ ಆಗತ್ತೆ. ಇಂಥ ಸಮಯದಲ್ಲಿ ನಾನು ಈ ರಾಜ್ಯ ಹೋಟೆಲ್ ಸಂಘದ ಜೊತೆಗೆ ಹೋದೆ. ಅವಾಗ ಅದು ಚುನಾವಣೆನೂ ಆಯಿತು, ರಾಜೇಂದ್ರ ಅವರು ಅಧ್ಯಕ್ಷರು ಆದರು, ಉಪಾಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿಕೊಂಡ್ರು, ಅವ್ರ ಜೊತೆಗಿದ್ದೆ. ತದನಂತರ ಶ್ರೀಯುತ ಚಂದ್ರಶೇಖರ್ ಹೆಬ್ಬಾರರು ಅಧ್ಯಕ್ಷರಾದರು. ಆ ಕಾಲದಲ್ಲಿ ನಾನು ಕಮಿಟಿಲಿ ಇದ್ದೆ. ತದನಂತರ ಕೇಳಿದ್ರು, ಚಂದ್ರಶೇಖರ್ ಹೆಬ್ಬಾರರು ಸ್ವಲ್ಪ ಅವರಿಗೆ ಏಜ್ ಆಗಿದೆ, ಅವರು ಕೂಡ ಎಷ್ಟು ವರ್ಷ ಸುದೀರ್ಘವಾದ ಸೇವೆಯನ್ನು ಕೊಟ್ಟಿದ್ರು, ಮುಂದೆ ಯಾರಾದ್ರು ಮಾಡೋದ್ರ ಮಾಡ್ಲಿ ಅಂತ ಇದ್ದಾರೆ, ನೀವೇನಾದ್ರು ಆಸಕ್ತಿ ತೋರಿಸ್ತೀರಾ ಕೇಳಿದ್ರು. ನನಗೂ ಅನಿಸ್ತು, ಇಷ್ಟು ವರ್ಷ ಉದ್ಯಮದ ನಮಗೊಂದು ಜೀವನ ದಾರಿ ಕೊಟ್ಟಿದೆ, ಒಂದು ಸ್ವಲ್ಪ ಸಮಯ ನಮ್ದು ಒಂದು ಸೇವೆ ಇರಲಿ ಅಂದ್ಕೊಂಡು ನಾನು ಈ ರಾಜ್ಯ ಅಧ್ಯಕ್ಷದ ಸ್ಥಾನದ ಚುಕ್ಕಾಣಿಯನ್ನು ಹಿಡ್ಕೊಂಡಿದ್ದೀನಿ. ಏನು ಕೇಳಿದ್ರೆ, ಇದರಲ್ಲಿ ನಮ್ಮ ಬೆಂಗಳೂರು ಒಂದಲ್ಲ, ರಾಜ್ಯದ ಎಲ್ಲ ಜಿಲ್ಲೆಯ ಹಲವು 30 ಅಫಿಲಿಯೇಟೆಡ್ ಅಸೋಸಿಯೇಷನ್ ಇದೆ. ಈ ಎಲ್ಲರನ್ನೂ ಒಗ್ಗೂಡಿಸಿ ನಮ್ಮ ಒಂದು ಉದ್ಯಮದ ಒಂದು ಮುಖವಾಣಿ ಆಗಿ, ಸ್ವಲ್ಪ ಎಷ್ಟು ನಮ್ಮ ಹಿಂದಿನವರು ಇದನ್ನ ಕಟ್ಟಿಬಿಟ್ಟು ಬೆಳೆಸಿ 70 ವರ್ಷದ ಚರಿತ್ರೆ ಇದೆ, ಇಲ್ಲಿ ತನಕ ತಂದಿದ್ದಾರೆ. ನನ್ನ ಒಂದು ಅಧ್ಯಕ್ಷೀಯ ಅವಧಿಯಲ್ಲಿ ನನ್ನ ಅಳಿಲು ಸೇವೆಯನ್ನು ಕೊಟ್ಟು ಸಾಧ್ಯವಾದಷ್ಟು ಹೋಟೆಲಿಗರ ಒಗ್ಗಟ್ಟನ್ನ ಬಲ ಮಾಡಿ, ನಾವು ರಾಜ್ಯದಲ್ಲಿ ಒಂದು ಅಸೋಸಿಯೇಷನ್ ಅಂದ್ರೆ ಸರ್ಕಾರ ಗುರುತಿಸುವ ಮಟ್ಟದಲ್ಲಿ, ಸರ್ಕಾರ ನಮ್ಮ ಉದ್ಯಮಿಗೆ ಸಂಬಂಧಪಟ್ಟಂತ ವಿಚಾರ ಬಂದಾಗ ನಮ್ಮನ್ನು ಕರೆದು ಮಾತಾಡುವಂತ ಒಂದು ವ್ಯವಸ್ಥೆ ಇರಬೇಕು. ಆ ಒಂದು ಸಂಬಂಧವನ್ನು ಗಟ್ಟಿ ಮಾಡಿ, ಹೋಟ್ಲ್ ಅವ್ರನ್ನ ಕೇಳದೆ ಏನೋ ಹಾಲಿನ ದರ ಏರ್ಸ್ಬೇಕಾದ್ರೆ ಹೋಟ್ಲ್ ಅವ್ರು ಕೇಳ್ಬೇಕು, ಆಯ್ತಾ, ಸರ್ಕಾರ ಯಾವ್ದೋ ಒಂದು ಮಾಡ್ಬೇಕಂದಾಗ ಒಂದ್ ಮಾತು ಕೇಳ್ಬೇಕು, ಹಾಗೆ ಬರುವಾಗ ಮಾಡ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡಿದೆ. ಯಾಕಂದ್ರೆ FKCCI ಅನ್ನೋರು ಕೇಳ್ತಾರೆ ಸರ್ಕಾರದವ್ರು, ಅದು ಬಿಟ್ರೆ ಬೇರೆಯವರು ಜಾಸ್ತಿ ಕೇಳೋದಿಲ್ಲ. ಸ್ವಲ್ಪ ಅವರು ನಿರಂತರ ಒಂದು ಸಂಪರ್ಕದಲ್ಲಿ ಇರ್ತಾರೆ FKCCI ಅವರು. ನಾನು FKCCI ಅಲ್ಲಿ 3 ಬಾರಿ ನಿರ್ದೇಶಕನಾಗಿ, ಡೈರೆಕ್ಟರ್ ಆಗಿ ಆಯ್ಕೆ ಆಗಿದ್ದೆ. ಹಾಗೆ ಅಲ್ಲಿ ಟೂರಿಸಂ ಕಮಿಟಿ ಚೇರ್ಮನ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ. ಸೊ ನನಗೆ ಆ ಮಾದರಿ ಇಷ್ಟ ಆಗಿತ್ತು. ಸೊ ಅದೇ ರೀತಿಯಲ್ಲಿ ರಾಜ್ಯ ಹೋಟ್ಲ್ ಸಂಘ ಕೂಡ ಅದೇ ರೀತಿಯಲ್ಲಿ ಬೆಳಿಬೇಕು, ರಾಜ್ಯ
ಸರ್ಕಾರದ ಜೊತೆಗೆ ರಾಜ್ಯದ ಮೂಲೆ ಮೂಲೆ ಇರುವಂತ ಎಲ್ಲಾ ಹೋಟೆಲಿಗರನ್ನು ಈ ಒಂದು ಸಂಘದ ವೇದಿಕೆಗೆ ತಂದು ಸಂಘವನ್ನ ಬಲಪಡಿಸಬೇಕು, ಹೆಚ್ಚಿನ ಕಾರ್ಯಚಟುವಟಿಕೆ ಮಾಡಬೇಕು ಅನ್ನೋ ಕೆಲವು ಉದ್ದೇಶ ಇಟ್ಕೊಂಡಿದ್ದೀನಿ. ಅದು ಮೇನ್ ಟೈಮ್ ಹೆಚ್ಚಿನ ಸಮಯ ನನ್ನ ವೃತ್ತಿಗಿರುತ್ತೆ. ಒಂದಷ್ಟು ಸಮಯನ ನಾನು ಈ ಸಂಘಕ್ಕೆ ಕೊಟ್ಟು ನನ್ನ ಅವಧಿಯಲ್ಲಿ ಸಾಧ್ಯವಾದಷ್ಟು ಉತ್ತಮ ಕೆಲಸವನ್ನು ಮಾಡ್ಬೇಕಂತ ದೃಷ್ಟಿಕೋನ ಇಟ್ಕೊಂಡಿದ್ದೇನೆ. ಓಕೆ, ಸೊ ಎಷ್ಟು ಹೋಟೆಲ್ಸ್ ಇದೆ ಸರ್ ಇಡೀ ಕರ್ನಾಟಕದಲ್ಲಿ, ಐ ಮೀನ್ ಅಸೋಸಿಯೇಷನ್ ಅಲ್ಲಿ? ಬಹಳ ಟಫ್ ಕ್ವಶನ್, ಆಮೇಲೆ ವೆರಿ ನೀಡೆಡ್ ಕ್ವಶನ್, ವೆರಿ ಮಚ್ ನೀಡೆಡ್. ಓಕೆ, ಯಾತಕ್ಕೆ ಕೇಳಿದ್ರೆ ನಾವು ಇಲ್ಲೇ ಸರ್ಕಾರಕ್ಕೆ ಹೋದಾಗ ಅವ್ರು ಕೇಳ್ತಾರೆ ಎಷ್ಟು ಹೋಟ್ಲ್ ಇದೆ, ಎಷ್ಟು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಾ, ಆಮೇಲೆ ಎಷ್ಟು ತೆರಿಗೆ ಕಟ್ತೀರಾ, ಇದು ಕೇಳ್ತಾರೆ. ನಮ್ಮ ಹತ್ರ ಅಂಕಿ ಅಂಶಗಳು ಸರಿಯಾಗಿಲ್ಲ, ನಾವೆಲ್ಲ ಅಂದಾಜಿಗೆ ಮಾತಾಡ್ತೀವಿ. ನಮ್ಮ ಪ್ರಕಾರದಲ್ಲಿ ಮನೆ ಸುಬ್ರಹ್ಮಣ್ಯ ಹೊಳ್ರ ಹೇಳಿದ್ರು 35-40 ಸಾವಿರ ಹೋಟ್ಲ್ ಇದೆ ಅಂತ. ಒಬ್ರು ಹೇಳ್ತಾರೆ ಬೆಂಗಳೂರಿನಲ್ಲಿ 50-60 ಸಾವಿರ ಹೋಟ್ಲ್ ಇದೆ ಅಂತ. ಕೋರಮಂಗಲ ಒಂದಕ್ಕೆ ಹೋದ್ರೆ 270 ಇದೆ. ಈಗ ಅಲ್ಲಿ ಪಬ್ ಬಾರ್ ರೆಸ್ಟೋರೆಂಟ್ ಜಾಸ್ತಿ ಆಗಿದೆ. ಹಾಗೆ ಬೆಂಗಳೂರಿನಲ್ಲಿ ಒಂದು 45 ಸಾವಿರ ಇದೆ ಅಂದ್ರೆ ರಾಜ್ಯದ ಇತರ ಜಾಗದಲ್ಲಿ ಒಂದು 60 ಸಾವಿರ ಇರುತ್ತೆ. ಇದನ್ನೆಲ್ಲ ತಗೊಂಡ್ರೆ ನಾವು 1 ಲಕ್ಷಕ್ಕೂ ಮಿಕ್ಕಿ ಇದೆ ಅಂತ ಹೇಳ್ತಾ ಇದೀವಿ. ಬಟ್ ಅದ್ರಲ್ಲಿ ರಿಜಿಸ್ಟರ್ ಆಗಿರೋದು ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದು ಡೈರೆಕ್ಟ್ ಆಗಿ ನಮ್ಮ KSH ಡೈರೆಕ್ಟ್ ರಿಜಿಸ್ಟರ್ ಆಗಿದ್ದು ಒಂದು 3,000 ಜನ ಇದ್ದಾರೆ. ನಮ್ಮ ಜಿಲ್ಲಾ ಸಂಘಗಳಲ್ಲಿ ಆಗಿರೋ ಎಲ್ಲಾ ಲೆಕ್ಕ ತಗೊಂಡ್ರೆ ಒಂದು 12ರಿಂದ 15 ಸಾವಿರ ತನಕ ನಾವು ನಮ್ಮ ಹತ್ರ ಸದಸ್ಯರಿದ್ದಾರೆ. 1 ಲಕ್ಷ ಹೋಟೆಲ್ ಇದೆ. ಹೌದು, 15,000 ಜನ ರಿಜಿಸ್ಟರ್ ಆಗಿರೋದು ಆಗಿದ್ದಾರೆ. ಇದು ಎಲ್ಲ ಕಡೆ ನಾನು ಬೇರೆ ಸಂಘ ಸಂಸ್ಥೆಯಲ್ಲಿ ನೋಡಿದೀನಿ. ಯಾಕಂದ್ರೆ ಅಲ್ಲಿ ಎಷ್ಟು ಜನ ಆ ವಹಿವಾಟನ್ನು ಮಾಡ್ತಾರೆ ಅದರಲ್ಲಿ ಒಂದು 15, 20, 25% ಮಾತ್ರ ಸಂಘಕ್ಕೆ ರಿಜಿಸ್ಟರ್ ಆಗ್ತಾರೆ. ಹಾಗಂತ ನಾವು ಇಷ್ಟೇ ಜನ ರೆಪ್ರೆಸೆಂಟ್ ಮಾಡೋಕ್ಕಾಗೋದಿಲ್ಲ. ನಾವು ಇಡೀ ಇಂಡಸ್ಟ್ರಿಯನ್ನ ರೆಪ್ರೆಸೆಂಟ್ ಮಾಡಬೇಕು. ನಮಗೆ ಒಂದು ಒಳ್ಳೆ ಅವಕಾಶ ಏನಿದೆ ಕೇಳಿದ್ರೆ, ಈಗ ಸೌತ್ ಇಂಡಿಯಾ ಹೋಟೆಲ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಸಿರಾ ಮತ್ತೆ FHRI ನಮ್ಮ ನ್ಯಾಷನಲ್ ಅಸೋಸಿಯೇಷನ್, ಈ ಎರಡೂ ಅಸೋಸಿಯೇಷನ್ ಜೊತೆಗೆ ನಮ್ಗೆ ಒಳ್ಳೆ ಬಾಂಧವ್ಯ ಇದೆ, ಒಳ್ಳೆ ಕನೆಕ್ಟಿವಿಟಿ ಇದೆ. ಯಾಕೆ ಹೇಳಿದ್ರೆ ಅದರ ಅಧ್ಯಕ್ಷರು ನಮ್ಮ ಬೆಂಗಳೂರಲ್ಲೇ ಇದ್ದಾರೆ, ನಮ್ಮ ಕನ್ನಡದವರೇ ಇದ್ದಾರೆ. ಸೊ ಹಾಗಾಗಿ ನಮ್ಮ ಅನಿಸಿಕೆಗಳನ್ನ, ನಮ್ಮ ಬೇಡಿಕೆಗಳನ್ನ ರಾಜ್ಯ ಸರ್ಕಾರಕ್ಕೆ ಇರಬಹುದು, ಕೇಂದ್ರ ಸರ್ಕಾರಕ್ಕಾಗಿ ತಲುಪಿಸೋದಕ್ಕೆ ನಮ್ಗೆ ಒಂದು ಪ್ರಾಪರ್ ಕನೆಕ್ಟಿವಿಟಿ ಇವಾಗಿದೆ. ಓಕೆ, ಇನ್ನು ನಮ್ಮ ಎಲ್ಲಾ ಜಿಲ್ಲೆಗಳ ಸಂಘದವರೊಟ್ಟಿಗೆ ಒಂದು ಒಳ್ಳೆ ಉತ್ತಮ ಬಾಂಧವ್ಯ ಇದೆ. ಇದು ಏನು ಕೇಳಿದ್ರೆ ಹಿಂದಿನ ನಮ್ಮವರು ಕಟ್ಟಿದ್ದು ಒಂದು ಭಾವನಾತ್ಮಕವಾಗಿ ಕಟ್ಟಿದಂತ ಸಂಘ ಇದು. ಯಾಕಂದ್ರೆ ಇದರಲ್ಲಿ ವಿಶೇಷವಾಗಿದ್ದು ಏನು ಕೇಳಿದ್ರೆ, ನಮ್ಮ ದಕ್ಷಿಣ ಕನ್ನಡದ ಉಡುಪಿ ಭಾಗದವರು ಕಟ್ಟಿದಂತ ಒಂದು ಸಂಘ ಇದು. ಅದರಿಂದ ಇದೆಲ್ಲೋ ಸಂಘ ನಮ್ಮದು ಅನ್ನೋ ಭಾವನೆ ಇದೆ. ಆ ನಮ್ಮದು ಅನ್ನೋ ಭಾವನೆಯಿಂದ ಅದು ಇಷ್ಟು ವರ್ಷ ಉಳ್ಕೊಂಡು ಬಂದಿದೆ. ಮುಂದೇನು ಅದೇ ಭಾವನೆಯಿಂದ ಮುಂದುವರಿತದೆ. ಯಾಕಂದ್ರೆ ಜನರೇಷನ್ ಬದಲಾಗತ್ತೆ, ಹಾಗೆ ಸ್ವಲ್ಪ ಬದಲಾವಣೆ ಆಗ್ತವೆ. ಆದರೆ ಸಂಘ ಲಾಂಗ್ ಟೈಮ್ ಉಳಿತದೆ, ಅದರಿಂದ ಉದ್ಯಮಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಭಾವನೆ ನಾನು ಇಟ್ಕೊಂಡಿದ್ದೇನೆ. ನೀವು ಮಾತಾಡ್ತಾ ಬಾಂಧವ್ಯ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿದ್ರಿ. ನಿಮ್ಮ ಒಂದು CSR ಇನಿಷಿಯೇಟಿವ್ ಕೂಡ ಬಾಂಧವ್ಯನೇ, ಇದ್ರ ಬಗ್ಗೆ ಹೇಳಿ ಸರ್. ನಿಮ್ಮ ಗ್ರಹಿಕೆ ಚೆನ್ನಾಗಿದೆ. ಯಾಕೆ ಕೇಳಿದ್ರೆ ಸಮಾಜ ಸೇವೆ ಮಾಡಿದ್ದನ್ನ ಹೇಳ್ಕೋಬಾರ್ದಂತೆ. ಹೇಳ್ತಾರೆ ಒಂದ್ ಕೈಲಿ ಕೊಟ್ಟಿದ್ದು ಇನ್ನೊಂದ್ ಕೈ ಗೊತ್ತಾಗಬಾರ್ದು ಅಂತ ಇರುತ್ತೆ, ಅದು ಸಹಜ. ಮತ್ ಬಹಳ ಜನ ಏನ್ ಕೇಳಿದ್ರೆ ಸಮಾಜ ಸೇವೆ ಹೇಗಿರ್ಬೇಕಂದ್ರೆ ಹೂವಿನ ಹಾರದಲ್ಲಿ ದಾರವಾಗಿರ್ಬೇಕು ಅಂತ. ಯಾಕಂದ್ರೆ ದಾರ ಇಲ್ದಿದ್ರೆ ಹಾರ ಇರೋದಿಲ್ಲ, ದಾರ ಕಾಣಿಸೋದಿಲ್ಲ, ಅದು ದಾರವಾಗಿ ಇರಬೇಕು ಅಂತಿರುತ್ತೆ. ಈ ಕೆಲವು ಸಮಯ ಏನ್ ಹೇಳ್ತಾ ಕೇಳಿದ್ರೆ, ನೀವು ಮಾಡೋ ಸಮಾಜ ಸೇವೆ ಅದು ನಾನಿರ್ಲಿ ಇನ್ನೊಬ್ರೇ ಆಗಲಿ, ಅದು 10 ಜನಕ್ಕೆ ಗೊತ್ತಾದ್ರೆ ಪ್ರೇರಿತವಾಗಿ ಒಂದಷ್ಟು ಜನ ಬರ್ತಾರೆ ಅಂತ ಹೇಳ್ತಾರೆ. ಹಾಗೆ ಅವ್ರು ಹೇಳಿದಾಗ ನಾವು ಅದನ್ನು ಒಪ್ಕೊಂಡು ಸ್ವಲ್ಪ ನಮ್ಮ ಹೆಸರು ಎಲ್ಲ ಒಂದ್ ಕಡೆ ಓಡಾಡುವಂತ ಅವಕಾಶನೂ ಬರುತ್ತೆ. ಸೊ ಹೀಗೆ ನಾನು ಅಂದ್ರೆ ನಮ್ಮ ಸಂಸ್ಥೆಯಿಂದ ಮಾಡೋದ್ರಿಂದ ನಾವು ಅಂತ ಹೇಳೋದು ಉತ್ತಮ. ಯಾಕೆ ಹೇಳಿದ್ರೆ ಮುಂಚೆ ಏನ್ ಮಾಡ್ತಿದ್ವಿ, ನಮ್ಮ ಸಂಸ್ಥೆಯ ಮಕ್ಕಳಿಗೆ ಅಂದ್ರೆ ಸಂಸ್ಥೆಯ ಕೆಲಸಗಾರರ ಮಕ್ಕಳಿಗೆ ವಿದ್ಯಾರ್ಜನೆಗೆ ವರ್ಷಕ್ಕೊಂದ್ಸಲ ಕರೆದು ಯಾರ್ಯಾರಿಗೆ ಅವಶ್ಯಕತೆ ಇದೆ, ಫೀಸ್ ಕಟ್ಟೋದು ಕಷ್ಟ ಇದೆ, ಅವರಿಗೆ ಅವ್ರ ಮಕ್ಕಳಿಗೆ ಹಣ ಕೊಡ್ತಾ ಇದ್ವಿ. ಅದು ಸುಮಾರು ವರ್ಷ ಕೊಡ್ತಾ ಬಂದ್ ಕಡೆ ಏನಾಯ್ತು, ಒಂದು ಅಕೌಂಟಬಿಲಿಟಿ ಇಲ್ಲ ಅಂತ ಬಂತು. ಅವಾಗ ಏನಾಯ್ತು, ನಾವು ಸುಮಾರು 2012ರಲ್ಲಿ ಈ ಒಂದು ಪ್ರೊಪರೈಟರ್ಶಿಪ್ ಅಥವಾ ಪಾರ್ಟ್ನರ್ಶಿಪ್ ಅಂತ ಏನಿರೋದನ್ನ ಎಲ್ಲ ಮರ್ಜ್ ಮಾಡಿ ಇದನ್ನ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಿದ್ವಿ. ಆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಿದಾಗ ಈ ಕ್ಯಾಶ್ ಗೀಶ್ ಎಲ್ಲ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಎಲ್ಲ ಇದನ್ನು ಡಿಕ್ಲೇರ್ ಮಾಡ್ಕೊಂಡ್ಮೇಲೆ ಅದನ್ನ ಅಕೌಂಟಬಿಲಿಟಿ ಪ್ರಕಾರದ ಮಾಡುವಂತ ಇದನ್ನ ಒಂದು ಸ್ವಾತಿ ಎಜುಕೇಶನಲ್ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ರಿಜಿಸ್ಟರ್ ಮಾಡಿದ್ವಿ. ಅದು ಮಾಡಿದ ನಂತರ ವರ್ಷಕ್ಕೆ ಒಂದು ಬಾಂಧವ್ಯ ಅನ್ನೋ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಸಂಸ್ಥೆಯ ಅದಕ್ಕೊಂದು ಕಮಿಟಿ ಫಾರ್ಮ್ ಮಾಡಿ ನಮ್ಮ ಸಂಸ್ಥೆಯ ಕೆಲಸಗಾರರಿಗೆಲ್ಲ 2 ತಿಂಗಳ ಮುಂಚೆನೆ ತಿಳಿಸಿ ಎಲ್ಲ ಅಪ್ಲಿಕೇಶನ್ ತರಿಸಿ ಅದನ್ನ ಸ್ಕ್ರೂಟ್ನಿ ಮಾಡಿ ಯಾರ್ಯಾರೇ ಎಲಿಜಿಬಿಲಿಟಿ ಇರುತ್ತೆ ಅವರಿಗೆ ಒಂದು ಮೊತ್ತ ಹಾಗೆ ಮಾಡಿ ನೀವು ಅಪ್ಲೈ ಮಾಡೋದವರಿಗೂ ಸ್ವಲ್ಪ ಕೊಡ್ಬೇಕಾಗತ್ತೆ. ಯಾಕಂದ್ರೆ ನಿಮ್ ಸಂಸ್ಥೆ ಕಾರ್ಮಿಕರು ಬೇಜಾರ್ ಮಾಡ್ಕೋತಾರೆ, ನನ್ನ ಅಪ್ಲಿಕೇಶನ್ ಯಾಕೆ ರಿಜೆಕ್ಟ್ ಆಯ್ತು ಅಂತ. ಯಾಕಂದ್ರೆ ಕವರ್ ಕೊಟ್ಟಿದ್ದ ಹಣ ಅದು ಇನ್ನೊಬ್ನಿಗೆ ಗೊತ್ತಿರೋದಿಲ್ಲ, ಕವರ್ ಅವರಿಗೂ ಬಂತು ಇವ್ರಿಗೂ ಬಂತು. ಈ ತರದನ್ನ ಫಸ್ಟ್ ಏನ್ ಮಾಡ್ತಿದ್ವಿ, ನಮ್ಮ ಹೋಟ್ಲಲ್ಲೇ ಒಂದು ಸಣ್ಣ ಸಭೆ ನಾವೇ ಮಾಡಿ ಕೊಡ್ತಾ ಇದ್ವಿ. ತದನಂತರ ಏನಾಯ್ತು, ಸ್ವಲ್ಪ ಸಮಾಜದಲ್ಲಿ ಬೇರೆ ಕೆಲವು ಸಂಸ್ಥೆಗಳು, ನಾನು
ಸೈಮಲ್ಟೇನಿಯಸ್ಲಿ ಜೊತೆಗೆ ಏನಾಯ್ತು, ಲಯನ್ಸ್ ಮತ್ತೆ ರೋಟರಿ ಜೊತೆಗೆ ನಮ್ಮ ಒಂದು ಕನೆಕ್ಟಿವಿಟಿ ಅಥವಾ ಪ್ರಶಾಂತ್ ನಗರ ಲಯನ್ಸ್ ಕ್ಲಬ್ನ ನಾನು ಚಾರ್ಟರ್ ಮೆಂಬರ್ ಆಗಿದ್ದೆ. ಅಂದ್ರೆ ಯಾವ ಕಟ್ಟದ ಅಧ್ಯಕ್ಷ ಆಗಿ ಯಾವತ್ತೂ ಆಗಿರಲಿಲ್ಲ, ಕೇಳಿದ್ರು ಅವ್ರ ಜೊತೆಗಿದ್ದೆ. ಹೀಗಿದ್ದಾಗ ಏನನ್ನಿಸ್ತು, ಸಮಾಜದಲ್ಲಿ ಯಾವತ್ತೀರ ಅವಶ್ಯಕತೆ ಸ್ವಲ್ಪ ಅವ್ರನ್ನೂ ಕರೆದು ಮಾಡುವ. ತದನಂತರ ಹೇಳೋದು, ಈ ತರ ಕಾರ್ಯಕ್ರಮ ಮಾಡೋದ್ರಿಂದ ನಿಮ್ಮ ಸಂಸ್ಥೆಗೆ ಒಂದು ಬ್ರ್ಯಾಂಡ್ ಆಗತ್ತೆ, ನಿಮ್ಮ ಉದ್ಯಮ ಬೆಳೆದಕ್ಕೆ ಅನುಕೂಲ ಆಗತ್ತೆ ಅಂದಾಗ ಬಾಂಧವ್ಯ ಕಾರ್ಯಕ್ರಮವನ್ನ ನಾವು ವರ್ಷಕ್ಕೊಮ್ಮೆ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಸಾಹಿತಿಗಳನ್ನ ಅಥವಾ ಹಿರಿಯ ಉದ್ಯಮಿಗಳನ್ನ ಕರೆದು, ರಾಜಕೀಯ ಮುಖಂಡರನ್ನ ಕರೆದು ಈ ತರ ಕಾರ್ಯಕ್ರಮವನ್ನ ಕೋವಿಡ್ ತನಕ ಮಾಡ್ಕೊಂಡ್ ಬಂದ್ವಿ. ಅದೇ ಸಮಯದಲ್ಲಿ ನಾನು ಯಾವ ಶಾಲೆಯಲ್ಲಿ ಓದಿದ್ದೆ ಆ ಶಾಲೆಯಲ್ಲಿ ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಐಕಾಡಿ ಅಂತಿದೆ, ಅದಕ್ಕೂ 75 ವರ್ಷ ಆಯ್ತು ಆ ಸ್ಕೂಲ್ಗೆ. ಆ ಸ್ಕೂಲ್ನಲ್ಲಿ 62 ವರ್ಷದಿಂದ ವಾರ್ಷಿಕೋತ್ಸವ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಬಹುಶಃ ಆ ಜಿಲ್ಲೆಯಲ್ಲಿ ಅದು ಅತ್ಯುತ್ತಮ ಸರ್ಕಾರಿ ಶಾಲೆ. ಸೊ ಆ ಶಾಲೆಗೆ ಮಕ್ಕಳಿಗೆ ಕೂತ್ಕೊಳ್ಳೋದಕ್ಕೆ ಯಾವುದು ಕೊಠಡಿ ಇಲ್ಲ ಅಂದಾಗ ಕೊಠಡಿ ಕಟ್ಕೊಡೋದು, ಅಥವಾ ಮಕ್ಕಳಿಗೆ ತರಗತಿ ಕೂತ್ಕೊಳ್ಳೋದಕ್ಕೆ ಬೆಂಚ್ ಇಲ್ಲ ಅಂದ ಬೆಂಚು ಇಂಥದ್ದು ಮಾಡ್ಕೊಡೋದು, ನೀರಿನ ವ್ಯವಸ್ಥೆ ನೀರು ಮಾಡ್ಕೊಡೋದು, ಈಗ ಇಂಥ ಸಾಧ್ಯ ಸೇವೆಯನ್ನು ಮಾಡಿದ್ದೀನಿ. ಅವರು ಹಲವಾರು ಸಾರಿ ಕರೆದ್ರು, ನೀವು ಬನ್ನಿ ಇದಕ್ಕೆ ವಾರ್ಷಿಕೋತ್ಸವ ಬರ್ಬೇಕು, ಅದು ಬರ್ಬೇಕು. ನಾನು ಹೋಗ್ತಾ ಇಲ್ಲ, ಯಾಕಂದ್ರೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಸೇವೆ ಮಾಡಿದ್ದಕ್ಕೆ ಮತ್ತೆ ನಾವು ಬಂದು ಇಲ್ಲಿ ಹಾರ ಹಾಕೊಂಡ್ರೆ ಆ ಪ್ರತಿಫಲ ನಮಗೆ ಸಿಗೋದಿಲ್ಲ ಅಂತ. ನಾನೆಲ್ಲ ಸೆಲ್ಫಿಶ್, ಏನೋ ಪುಣ್ಯ ಬಂದು ಅದ್ರಲ್ಲಿ ಫಲ ಬಂದು ನಮ್ಮ ಸಂಸ್ಥೆಗೆ ಬರ್ಲಿ, ನನಗೆ ಬರ್ಲಿ ಅಂತ ಕೇಳ್ಕೊತಾ ಇದ್ದೆ. ಆದ್ರೂ ಕೂಡ ಅವ್ರು ಮಾಡ್ತಾ ಇದ್ರು. ಅದೇ ರೀತಿನಲ್ಲಿ ಈಗ ಕೂಡ ನಾನು ಓದಿದಂತ ಹೈಸ್ಕೂಲು, ಅದು ಕೂಡ ಸರ್ಕಾರಿ ಶಾಲೆ. ಅವರು ಕೂಡ ಕೇಳಿದ್ರು, ಏನಕ್ಕೆ ಕೇಳಿದ್ರೆ ಸುಮಾರು 10 ಎಕರೆ ಜಾಗ ಇದೆ, ನಾವು ಬಹಳ ಸಾರಿ ಹೇಳಿದ್ದೀವಿ, ಹಳೆ ವಿದ್ಯಾರ್ಥಿ ಸಂಘ ಇದೆ, ಯಾರು ಮುಂದೆ ಬರ್ತಾ ಇಲ್ಲ, ಇರುವ ಜಾಗಕ್ಕೆ ಒಂದು ಚೌಕಟ್ಟನ್ನು ಮಾಡ್ಕೊಡದೆ ಇದ್ರೆ ಮುಂದೆ ಯಾರದು ಅದನ್ನ, ಈಗೆಲ್ಲ ಭೂಮಿ ಬೆಲೆ ಜಾಸ್ತಿ ಆಗಿದೆ, ಅದನ್ನ ಅತಿಕ್ರಮಿಸಿದ್ರೆ ಆ ಜಾಗ ಕಡಿಮೆ ಆಗ್ಬಹುದು, ನಾವೊಂದು ಕಾಂಪೌಂಡ್ ಹಾಕ್ಬೇಕಂತ ಇದ್ದೀವಿ, ಅದಕ್ಕೆ ನೀವು ಸ್ವಲ್ಪ ಏನಾದ್ರು ಮಾಡ್ತೀರಾ ಕೇಳಿದ್ರು. ನಾನು ಆಯ್ತು, ಆ ಕಾಂಪೌಂಡ್ ಮಾಡ್ಸಿಕ್ ಬಿಡ್ತೀನಿ ಅಂದೆ. ನಾನೆಲ್ಲ ಒಂದು 3-4 ಲಕ್ಷಕ್ಕೆ ಆಗತ್ತೆ ಅಂತ ತಿಳ್ಕೊಂಡಿದ್ದೆ, ಅದು ಸ್ವಲ್ಪ 10 ಲಕ್ಷ ಮೇಲೆ ಆಯ್ತು. ಅದು ಒಪ್ಕೊಂಡಿದ್ದೆ. ಒಪ್ಕೊಂಡ್ಮೇಲೆ ಅವ್ರು ಏನ್ ಮಾಡಿದ್ರು, ಅದನ್ನ ಪಬ್ಲಿಷ್ ಮಾಡಿದ್ರು. ನಾನು ಹೇಳದೆ ನೀವು ಹಿಂಗೆ ಹಾಕ್ಬೇಡಿ, ನನಗೆ ಬೇರೆ ಸ್ಕೂಲ್ನವ್ರು ಬರ್ತಾರೆ, ಬೇರೆ ಬರ್ತಾರೆ, ಕೊಡೋದಕ್ಕಾಗೋದಿಲ್ಲ. ನಾನು ನಮ್ಮ ಸಮಾಜದ ಬಹಳ ಜನ ಹಿರಿಯರು ನೋಡಿದೀನಿ, ಅವ್ರು ಏನ್ ಮಾಡ್ತಾರೆ, ಸಮಾಜದಲ್ಲಿ ಯಾವ ಸಭೆಗಳಿಗೆ ಕರೆದಾಗ ಅಲ್ಲಿ ಅನೌನ್ಸ್ ಮಾಡ್ತಾರೆ, ನಾನು ಈ ಸೇವೆ ಮಾಡ್ತೇನೆ, ನಾನು ಇಷ್ಟು ಕೊಡ್ತೇನೆ ಅಷ್ಟು ಕೊಡ್ತೇನೆ, ಬರ್ತಾರೆ. ಕೊನೆಗೆ ಬಂದ್ಮೇಲೆ ಇಲ್ಲಿ ಪೇಮೆಂಟ್ ಕೊಡಕ್ ಆಗೋದಿಲ್ಲ. ಅವ್ರಿಗೆ ಏನಾಗತ್ತೆ, ಅಲ್ಲಿ ಆ ಸಂಘ ಸಂಸ್ಥೆನೋ ಆ ವಿದ್ಯಾಸಂಸ್ಥೆ ಮುಖ್ಯತೆ ಕಷ್ಟಕ್ಕೆ ಬರುತ್ತೆ. ನಾವು ಕೊಡ್ತೀವಿ ಅಂತ ಅವ್ರು ನಂಬ್ಕೊಂಡು ಕೆಲಸ ಶುರು ಮಾಡ್ತಾರೆ, ಇಲ್ಲಿ ಹಣ ಬರೋದಿಲ್ಲ. ಅದು ನಾನು ಅವ್ರಿಗೆ ಹೇಳಿದೆ, ನೀವು ಈ ತರ ಪಬ್ಲಿಷ್ ಮಾಡಬೇಡಿ, ನನಗೆ ಕಷ್ಟ ಬರುತ್ತೆ. ಅವ್ರು ಇಲ್ಲ ನಮಗೆ ಅದು ಅನುಕೂಲ ಆಗತ್ತೆ ಅಂತ ಕೇಳಿದ್ರು. ಅವರು ತದನಂತರ ಎಲ್ಲಿ ತನಕ ಬಂದ್ ಕೇಳಿದ್ರೆ, ನಾವು ಶುರು ಮಾಡಿದ್ದು, ನಾನಿನ್ನೂ ಪೂರ್ತಿ ಹಣ ಕೊಟ್ಟಿಲ್ಲ, ಕಾಂಪೌಂಡ್ ಸುಮಾರು 3/4 ಅಂಶ ಆಗಿದೆ, ಸ್ವಲ್ಪ ಹಣ ಕೊಡೋಕೆ ಇನ್ನೂ ಬಾಕಿ ಇದೆ. ನಾನು ಅವ್ರಿಗೆ ಹೇಳಿದ್ದೀನಿ, ಒಟ್ಟಿಗೆ ಕೊಡೋದಕ್ಕೆ ಆಗೋದಿಲ್ಲ, ನಾನು ಹಂತ ಕೊಡ್ತೀನಿ ಅಂತ ಹೇಳಿದ್ದೆ. ತದನಂತರ ಅದೇ ಸ್ಕೂಲ್ಗೆ ಈಗ ಕರ್ನಾಟಕ ಬ್ಯಾಂಕ್ನವ್ರು 5 ಲಕ್ಷ ಕೊಟ್ರು, ಕೆನರಾ ಬ್ಯಾಂಕ್ನವ್ರು 10 ಲಕ್ಷ ಕೊಟ್ರು. ನಮ್ಮ ಹಳೆ ವಿದ್ಯಾರ್ಥಿಗಳು ಅವ್ರವ್ರ ಅನುಕೂಲ ಸರಿಯಾಗಿ 2 ಲಕ್ಷ 1 ಲಕ್ಷ ಸುಮಾರು 75-80 ಲಕ್ಷ ಕಲೆಕ್ಷನ್ ಆಯ್ತು. ಸ್ಕೂಲ್ ನಲ್ಲಿ ಬೇರೆ ಬೇರೆ ಅಭಿವೃದ್ಧಿ, ಅಂದ್ರೆ ಹೈಸ್ಕೂಲ್ ನಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯ ಎಲ್ಲ ನಡೀತಾ ಇದೆ ಈಗ. ಅಂದ್ರೆ ಇದೆಲ್ಲ ಒಂದು ರೀತಿಯಲ್ಲಿ ಸಮಾಜಮುಖಿಯಾಗಿ ಮಾಡುವಂತ ಕೆಲಸಕ್ಕೆ ಎಲ್ಲೋ ಭಗವಂತ ನನಗೆ ಸ್ವಲ್ಪ ಪ್ರೇರಣೆ ಅವಕಾಶ ಮಾಡಿಕೊಟ್ಟಿದ್ದ. ನಾನು ಕೂಡ ಆ ಸ್ಕೂಲ್ ನಲ್ಲಿ ಹೋಗಿ ಹೇಳಿದೆ, ಅದೇ ಹೈಸ್ಕೂಲ್ ನಲ್ಲಿ ನಾನು ಕರೆದಿದ್ರು ಒಂದ್ ದಿವಸ, ಯಾವುದು ಗುದ್ಲಿ ಪೂಜೆಗೆ ಕರೆದಿದ್ರು. ಕರೆದಾಗ ನಾನು ಹೋದಾಗ ಮಕ್ಕಳೆಲ್ಲ ಕೂತಾಗ ಹೇಳಿದೆ, ನಮ್ ಲೆಕ್ಕ ನಾನಿಲ್ಲಿ ಏನೋ ಸೇವೆ ಮಾಡ್ತೀನಿ ಅಂದ್ರೆ ನಾನು ತುಂಬಾ ಆರ್ಥಿಕವಾಗಿ ಅನುಕೂಲವಾಗಿದ್ದೀನಿ ಅಂದ್ಕೊಂಡು ಅಥವಾ ಪಾಪ್ಯುಲಾರಿಟಿ ಮಾಡಿದ್ದಲ್ಲ, ಕೊಡುವ ಮನಸ್ಸಿದೆ. ನಾನು ಅವ್ರಿಗೆ ಹೇಳಿದೆ, ಇವತ್ತು ನಾನು ಬಾಡಿಗೆ ಮನೇಲೇ ಇದ್ದೀನಿ, ಅದ್ರ ಅರ್ಥ ನನಗೇನು ಆಸ್ತಿ ಇಲ್ಲ ಅಂತಲ್ಲ, ಆಸ್ತಿ ಇದೆ, ಅದು ಕೂಡ ನಾನು ಒಂದು ಬಾಡಿಗೆ ಮನೇಲೇ ಇದ್ದೀನಿ, ಆಯ್ತಾ. ಹಣ ಹೆಚ್ಚಾಗಿ ಬೀರ್ಲಿಡೋಕಾಗದೆ ಅಥವಾ ನನಗೆ ಹೆಸರು ಬರ್ತದೆ ಕೊಟ್ಟಿಲ್ಲ. ಇಲ್ಲಿ ಹೆಡ್ ಮಾಸ್ಟ್ರು ಶಾಲಾಭಿವೃದ್ಧಿ ಸಮಿತಿಯವ್ರು ಕೇಳಿದ್ರು, ಶಾಲೆಗೆ ನನ್ನ ಕೈಲ ಆಗೋತ್ತೋ ಬಿಡತ್ತೋ ಒಪ್ಕೊಂಡ್ಬಿಟ್ಟಿದ್ದೀನಿ, ಅದ್ರ ಪ್ರಯತ್ನ ಪಟ್ಟು ಆ ಸೇವೆಯನ್ನ ಮಾಡ್ತೀನಿ. ನೀವು ಕೂಡ ಒಂದ್ ಮುಂದೆ ಅದೇ ಮಾಡ್ಕೊಳ್ಳಿ. ಎಲ್ಲರೂ ಹಣ ಸಂಗ್ರಹಿಸಿ ಸೇವೆ ಮಾಡೋಕ್ಕಾಗುದಿಲ್ಲ, ನೀವು ದುಡಿದ್ರಲ್ಲಿ ಒಂದ್ ಸ್ವಲ್ಪನ ಸಮಾಜ ಕೊಡೋ ಮನಸ್ಸಿದ್ರೆ ಅದಕ್ಕೊಂದು ದಾರಿ ಸಿಗತ್ತೆ. ಅದೇ ತರ ಪ್ರತಿಫಲ ನಿಮ್ಗೆ ಸಿಗತ್ತೆ ಅನ್ನೋದು ಉದಾಹರಣೆ ಕೂಡ ಕೊಟ್ಟೆ. ನೀವು ಯಾವ ಬಾಂಧವ್ಯ ಅಂತ ಹೇಳಿದ್ರಿ, ಬಾಂಧವ್ಯದ ಮುಖಾಂತರ ನಾವು ನಮ್ಮ ಕಾರ್ಮಿಕರಿಗೋ ಮಕ್ಕಳಿಗೋ ಬೇರೆಯವ್ರಿಗೆ ಕೊಟ್ಟಿದ್ದು ಆ ಕಾಲದಲ್ಲಿ ಒಂದು 60-70 ಲಕ್ಷ ಆದ್ರೆ ರಿಟರ್ನ್ ಹೇಗ್ ಬಂತ ಕೇಳಿ. ನನ್ನ ಮಗ ಬಿಷಪ್ ಕಾಟನ್ ಸ್ಕೂಲ್ ನಲ್ಲಿ ಆ ವರ್ಷದಲ್ಲಿ ಅವನು ಆ ತರಗತಿಯಲ್ಲಿ ಟಾಪರ್ ಇದ್ದ. ಅವನಿಗೆ ಹಾಂಗ್ಕಾಂಗ್ ನಲ್ಲಿ 4 ವರ್ಷದ ಎಜುಕೇಶನ್ ಹಾಸ್ಟೆಲ್ ವರ್ತ್ ಅಬೌಟ್ 1.5 crores ಫ್ರೀ ಸಿಕ್ತು. ನನ್ನ ಮಗಳು US ಅಲ್ಲಿ ಓದಿದ್ಲು, ಅವಳಿಗೆ 60 ಲಕ್ಷ ಅಲ್ಲಿ ಸ್ಕಾಲರ್ಶಿಪ್ ಸಿಕ್ತು. ನೀವು ಲೆಕ್ಕ ಹಾಕಿ, ನಾವು ಭಗವಂತ ಕೊಟ್ಟಿದ್ದ, ನಾವು ಸಮಾಜಕ್ಕೆ ಕೊಟ್ಟಿದ್ದೆಷ್ಟು, ಅದೇ ನಮ್ಗೆ ಪ್ರತಿಫಲ ವಾಪಸ್ ಬಂದಿದ್ದೆಷ್ಟು. ನೀವು ಜನ ಕೊಟ್ರಿ ಸ್ಕಾಲರ್ಶಿಪ್ ಪ್ರೀತಿಲಿ, ಅದು ನಿಮ್ ಮಕ್ಕಳಿಗೆ ಬೇರೆ ರೀತಿಯಲ್ಲಿ ಸಿಕ್ತು. ಅಂದ್ರೆ ಒಂದು ರಜೆ ಸಿಗುತ್ತೆ ಅಂತ ಕೊಟ್ರೆ ಖಂಡಿತ ಸಿಗೋದಿಲ್ಲ. ನನಗೆ ಅವಕಾಶ ಸಿಕ್ಕಿದೆ, ನಾನು ಒಂದು ಸೇವೆ ಮಾಡ್ತೀನಿ ಅಂತ ಕೊಟ್ರೆ ಖಂಡಿತ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಯಾವ್ದು ದೃಷ್ಟ ಅಂತ ನಾನೇ. ವೆರಿ ನೈಸ್. ನೀವ್ ಯಾರಿಗೋ ಸ್ಕಾಲರ್ಶಿಪ್ ಕೊಟ್ರಿ, ನಿಮ್ ಮಕ್ಳಿಗೆ ಇನ್ಯಾರೋ ಸ್ಕಾಲರ್ಶಿಪ್ ಕೊಟ್ರು. ವಾವ್, ಐ ಮೀನ್ ಎಷ್ಟು
ಖುಷಿ ಆಗುತ್ತೆ ಇದನ್ನ ಕೇಳೋದಕ್ಕೆ. ಒಂದು ಬಿಸ್ನೆಸ್ ಇದೆ, ಅದ್ರ ಜೊತೆಗೆ ಇನ್ನೊಂದಿಷ್ಟು ನಿಮ್ಮ ಸಮಾಜಮುಖಿ ಕೆಲಸಗಳು. ಸೊ ಅದಕ್ಕೆ ಆ ಒಂದು ಮಾಡಿರೋದಕ್ಕೆ ನಿಮ್ಗೆ ಅಷ್ಟು ಸಕ್ಸಸ್ ಸಿಕ್ಕಿದೆ ಅಂತ ನನ್ಗೆ ಅನ್ಸುತ್ತೆ. ಸರ್, ಇಷ್ಟು ದೊಡ್ಡ ಎಂಪೈರ್ ಕಟ್ಟಿದೀರಾ, ಮುಂದೆ ಹೇಗೆ ಸರ್? ನೀವು ಎಂಪೈರ್ ಅಂದ್ರೆ ಅದ್ ಹೇಳೋಕೆ ಬಾವಿ ಒಳಗೆ ಕಪ್ಪಾಯ ಬಿಡ್ತೀವಿ ನಾವು. ಎಂಪೈರ್ ಒಂದು ಬಹಳ ದೊಡ್ಡದು. ಸಿ, ನನಗೂ ನಿಮ್ ಪ್ರಶ್ನೆ ಬಹಳ ಹಿಂದೆ ಯಾರು ಕೇಳಿದ್ರು, ಏನು ಗೋಪಾಲ್ ಶೆಟ್ರೆ ಹೋಟ್ಲ್ ಮೇಲೆ ಹೋಟ್ಲ್ ಮಾಡ್ತೀರಾ? ನಾನು ಹೇಳಿದೆ, ಇಲ್ಲ ಹೋಟ್ಲ್ ಸ್ವಾಮಿ, ಎಲ್ಲ ಕೈ ಬೆರಳೆ ಎಣಿಕೆ ಹೋಟ್ಲ್ಗಳು. ನಿಮ್ ಮಕ್ಳು ಬರ್ತಾರ ಅಂತ ಕೇಳಿದ್ರು. ನೀವು ನನಗಾಗ್ಲಿ ನಾನು ಬೇರೆಯವರಿಗಾಗ್ಲಿ ನೀವು ಆ ದೃಷ್ಟಿ ಇಟ್ಟು ಜಾಸ್ತಿ ಅದನ್ನ ಆಸೆ ಇಟ್ಕೊಂಡು ಮಾಡಬೇಡಿ. ಯಾತಕ್ಕೆ ಹೇಳಿದ್ರೆ ಪ್ರತಿಯೊಂದು ವ್ಯಕ್ತಿಗೂ ತನ್ನದೇ ಆದ ಒಂದು ಊಹೆ ಇರ್ತದೆ, ಒಂದು ಕನಸು ಇರ್ತದೆ. ಅದ್ರ ಅರ್ಥ ನಮ್ಮ ಮಕ್ಕಳೇ ಆಗ್ಲಿ ಇನ್ನೊಬ್ಬರು ಬಂದ್ರೆ ಅವನಿಗೆ ಆ ವೃತ್ತಿ ಆಸಕ್ತಿ ಇರಬೇಕು. ನಾನು ನಮ್ಮ ಈ ಸಂಸ್ಥೆಯನ್ನ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡುವಾಗ ತಗೊಂಡಿದ್ದ ದೃಷ್ಟಿ ಅದೇನೆ ಕೇಳಿದೆ, ಈ ಸಂಸ್ಥೆನ ಮುಂದೆ ನನ್ನ ಮಕ್ಕಳಿರ್ಬೋದು, ನಮ್ಮ ಡೈರೆಕ್ಟರ್ಗಳ ಮಕ್ಕಳಿರ್ಬೋದು, ಅಥವಾ ಯಾರು ಈ ಉದ್ಯಮದ ಆಸಕ್ತಿ ಇರುವಂತ ಮುಂದಾಳತ್ವ ವಹಿಸೋಕೊಬ್ಬ ಯೋಗ್ಯ ಆಸಕ್ತಿ ಇರೋ ವ್ಯಕ್ತಿ ಈ ಸಂಸ್ಥೆನ ಮುನ್ನಡೆಸ್ಬೇಕು. ಆವಾಗ್ಲೇ ಅದು ಮುಂದುವರೆಗೆ ಸಾಧ್ಯ. ಇನ್ನು ನಮ್ಮ ಮಕ್ಕಳ ವಿಚಾರ ತಗೊಂಡ್ರೆ, ನನಗೆ 3 ಜನ ಮಕ್ಕಳು, 2 ಹೆಣ್ಮಕ್ಳು. ಒಬ್ಳು ನಾನು ಅಮೆರಿಕದಲ್ಲೇ ವ್ಯಾಸಂಗ ಮಾಡಿ ಅಲ್ಲೇ ಕೆಲಸ ಮಾಡ್ತಾಳೆ. ಇನ್ನೊಬ್ಬಳಿಗೆ ಸ್ವಲ್ಪ ಬಿಸ್ನೆಸ್ ಆಸಕ್ತಿ ಇದೆ. ಸ್ವಲ್ಪ ಇದೆಲ್ಲ ಕಷ್ಟ ಪಡ್ಬೇಕಂತ ಅನ್ಸುತ್ತೆ. ಗೊತ್ತಿರುತ್ತಲ್ಲ ನಿಮ್ಮ ಮಕ್ಕಳಿಗೆ. ಈಸಿ ಕೇಕ್. ನಮ್ಮ ಮಗ ಇದು BBA ಮಾಡ್ಕೊಂಡು ಬಂದಾಗ ಅವನಿಗೆ ಕೇಳದೆ, ಹೋಟ್ಲಿಗೆ ಬರ್ತದೆ, ಏನಪ್ಪಾ ಹೋಟ್ಲ್ ಆಸಕ್ತಿ ಇದೆ ಕೇಳದೆ. ಪ್ರಯತ್ನ ಮಾಡ್ತೀನಿ ಅಂದ. ಪ್ರಯತ್ನ ಮಾಡು, ಆಸಕ್ತಿ ಇದ್ರೆ ಮುಂದುವರಿ ಅಂತ ಕೇಳಿದೆ. ಒಂದಷ್ಟು ದಿನ ಬರ್ತಾ ಇದ್ದ, ಕೇಳದೆ, ನಿನಗೆ ನಿಜವಾಗಿ ಆಸಕ್ತಿ ಇದ್ರೆ ನೀನು ಬ್ಯಾಕ್ ಸೈಡ್ ಇಂದ ಕೆಲಸ ಶುರು ಮಾಡ್ಬೇಕು ಅಂದೆ ನಾನು. ಎಲ್ಲಿಂದ ಅಂದ, ಹಿಂದೆ ವಾಶ್ ಮಾಡ್ತಾರೆ ನೋಡು, ಅಲ್ಲೋ ನಿಂತ್ಕೊಂಡು ಕೆಲಸ ಶುರು ಮಾಡ್ಬೇಕು. ಅಲ್ಲಿಂದ ಕೆಲಸ ಅನ್ಕೊಂಡು ಅವ್ರು ಏನ್ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಗ್ರಹಿಸ್ಕೊ, ನೋಟ್ ಮಾಡು. ಅದೇ ತರ ಅಲ್ಲಿಂದ ಇಲ್ಲಿ ತನಕ, ಇಲ್ಲಿ ಕ್ಲೀನ್ ಮಾಡೋದ್ರಿಂದ ಹಿಡಿದು ಬಿಸ್ನೆಸ್ ಮಾಡಿ ಕೊನೆಗೆ ಕಲೆಕ್ಷನ್ ಆಗಿ, ಅಲ್ಲಿಂದ ಅದು ಅಕೌಂಟ್ ಆಗಿ ಪೇಮೆಂಟ್ ಹೇಗೆ ಹೋಗುತ್ತೆ, ಕೊನೆಗೆ GOP ಏನ್ ಬರುತ್ತೆ, ಆ GOP ಹಣನ ಹೇಗೆ ಖರ್ಚು ಮಾಡಬೇಕು, ಹೇಗೆ ಅದನ್ನ ಹಂಚಬೇಕು, ಖರ್ಚು ಮಾಡ್ಬೇಕು ಅನ್ನೋ ತಿಳ್ಕೊಳ್ಳೋದು ನಡೆಸುವಂತ ಇದು ನೋಡು ಒಂದೇ. ಅವನು ಒಂದಷ್ಟು ದಿವಸ ಎಲ್ಲ ಓಡಾಡ್ತಾ ಇದ್ದ. ಆಮೇಲೆ ಒಂದಷ್ಟು ದಿವಸ ಯಾಕೋ ಅವನಿಗೂ ನಮ್ದು ಅವನಿಗೆ ಯಾಕೋ ಸೆಟ್ ಆಗ್ತಲ್ಲ ಇತ್ತು. ನಾನು ಹೇಳಿದೆ, ನೀನು ಇಂಡಿವಿಜುವಲ್ ಆಗಿ ಏನೋ ಮಾಡೋದು ಮಾಡು ಅಂದೆ. ತದನಂತರ ಅದಕ್ಕೂ ಅವನು ಎಲ್ಲ ಸ್ವಲ್ಪ ದಿನ ಹೋದ, ಒಬ್ಬ ಆರ್ಕಿಟೆಕ್ಟ್ ನೋಡ್ದ, ಅವ್ರ ಜೊತೆಗೆ ಡಿಸ್ಕಸ್ ಮಾಡ್ದೆ. ಕೊನೆ ಯಾಕೋ ಧೈರ್ಯ ಬರಲ್ಲ ಕಣತೆ, ಮತ್ತೆ ಪುನಃ ಬಂದ. ಏನಪ್ಪಾ ಕೇಳ್ದೆ. ಅವನು ಹೇಳ್ದ, ಆಮೇಲೆ ಈಗ ಈ ನೀಡೋ ಇದೆಯಲ್ಲ, ಇಲ್ಲಿ ನಾನು ಇದನ್ನ ಸ್ವಲ್ಪ ನಿಂತ್ಕೊಂಡು ಮಾಡ್ತೀನಿ. ಆಯ್ತು, ನೀನ್ ಪ್ರಯತ್ನ ಮಾಡು ಅಂದೆ. ಸೊ ನೀಡೋ ಇದ್ರ ಕಾನ್ಸೆಪ್ಟ್ ಅವನೇ ಆರ್ಕಿಟೆಕ್ಟ್ ಜೊತೆಗೆಲ್ಲ ಮಾಡಿಸಿರೋದು. ಸೊ ಇದು ಕೂಡ ಸಕ್ಸಸ್ ಆಗಿದೆ. ಅವನಿಗೆ ಸ್ವಲ್ಪ ಧೈರ್ಯ ಬಂದಿರ್ಬೇಕು. ಗೊತ್ತಾಯ್ತು, ಇದು ಇಂಡಿಯಾಸ್ ಫಸ್ಟ್ ನೆಸ್ಟೆಡ್ ಥೀಮ್ ಪಬ್ ಅಂತ. ನೆಕ್ಸ್ಟ್ ಥೀಮ್ ಎಲ್ಲವೂ ಕಾನ್ಸೆಪ್ಟ್ ಅವಂದೇ. ಸೊ ಆಸಕ್ತಿ ವಹಿಸ್ಕೊಂಡು ಮಾಡಿದಾನೆ. ಸೊ ನಾನು ಹೇಳ್ತಿದ್ದೀನಿ, ನೋಡಪ್ಪ, ಬಾರ್ ಒಂದ್ ಪಾರ್ಟ್, ಬಾರ್ಲೇ ಮುಂದುವರಿ ಬೇಡ, ಹೋಟ್ಲ್ ಮಾಡೋದು ಆರೋಗ್ಯಕರ, ಅದ್ರ ಬಾರ್ ಇರ್ಲಿ ಪರವಾಗಿಲ್ಲ ಅಂತ ಅವನಿಗೆ ಹೇಳಿದೀನಿ. ಮುಂದೆ ಅವನಿಗೆ ಯಾವ ರೀತಿ ಇದ್ರಲ್ಲಿ ಆಸಕ್ತಿ ಬರುತ್ತೆ, ಎಷ್ಟು ಸಮಯ ಕೊಡ್ತಾನೆ, ಅದ್ರ ಮುಂದೆ ಮುಂದುವರ್ಕೊಂಡು ಹೋಗುತ್ತೆ. ಪ್ರಾಯಶಃ ಅವ್ನು ಮುಂದುವರಿಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಂತ ಮಗ ಬರ್ತಾನೆ ಅಂತ ನಿರೀಕ್ಷೆಯಲ್ಲಿ ನಾನು ಉದ್ಯಮ ಬೆಳೆಸ್ತಾ ಇಲ್ಲ. ನಾನು ಕೇಳೋದೇಂದ್ರೆ, ಬರೋ ಸಂಸ್ಥೆಗೆ, ನಿಮ್ಮ ಸಂಸ್ಥೆಗೆ ನಿಮ್ಗೆ ಬರೋರೆಲ್ಲ ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳ ತರನೇ, ಹಾಗೆ ನೋಡ್ಕೋಬೇಕು. ಆವಾಗ ಸಂಸ್ಥೆ ಬೆಳೀತದೆ. ನಮ್ಮ ಮಗನು ಬರಬಹುದು, ಕಂಟಿನ್ಯೂ ಆಗ್ಬಹುದು. ಈಗ ಯಾರನ್ನ ಕೇಳದೆ, ಮುಂಚೆ ಏನ್ ಹೇಳ್ದ, ನಾನು ಮಾಡಿದ್ದೆ ಅಂತಿದ್ದ ಮುಂಚೆ ಎಲ್ಲ. ಈಗ ಏನ್ ಹೇಳ್ದೆ, ಇಲ್ಲ ಕಲಿತಾ ಇದ್ದೀನಿ. ಸೊ ಮಾಡಿದ್ದೆಗೂ ಕಲಿತಾ ಇದ್ದೀನಿ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಈ ಒಂದು ಎಪಿಸೋಡ್ಗೆ ಜಾಯಿನ್ ಆಗಿದ್ದಕ್ಕೆ. ನಾನು ಏನು ಕೇಳ್ದೇನೆ ಎಲ್ಲ ಹೇಳಿದ್ರಿ. ಸೊ ಇಲ್ಲ, ಕೆಲವರು ಹೇಳ್ತಾ ಇರೋ ಗೊತ್ತಾ ನಿಮ್ಗೆ, ಗೋಪಾಲ್ ಶೆಟ್ಟಿ ಚೆನ್ನಾಗಿ ಭಾಷಣ ಮಾಡ್ರಿ ಅಂತ ಹೇಳಿ. ಯಾರು ಭಾಷಣ ಮಾಡೋದು, ನಾನ್ ನಡೆದ್ ಬಂದ್ ದಾರಿ ಹೇಳಿದೆ ಅಂದೆ, ಅನುಭವನ ಹಂಚ್ಕೊಂಡೆ ಅಂತ ಹೇಳಿದೆ. ನಿಜ. ಅದೇ ತರ ನಾನು ಇನ್ನೂ ಒಂದು ಹೇಳ್ತೀನಿ ಕೇಳದೆ. ಇನ್ನು ನಾವೆಲ್ಲರೂ ವಿಶೇಷವಾಗಿ ಹೋಟ್ಲ್ ಉದ್ಯಮಿಯಾಗಿ, ತದನಂತರ ಸಮಾಜ ಸಂಘದ ಒಬ್ಬ ಅಧ್ಯಕ್ಷ ಆಗಿ ನಾನು ಕೇಳೋದನ್ನ ಕೇಳಿದ್ರೆ, ನಮ್ಮ ಉದ್ಯಮ ಉಳಿಸ್ಕೋಬೇಕಂತಿದ್ರೆ ನಮ್ಮ ಮುಂದಿನ ಕಾರ್ಮಿಕರಿಗೆ ಸರಿಯಾದ ತರಬೇತಿಯನ್ನು ಕೊಡ್ಬೇಕು. ನಮ್ಮ ಹಿಂದಿನ ಟ್ರೆಡಿಷನಲ್ ಅಡುಗೆ ಎಂದೂ ಕೊನೆ ಆಗುದಿಲ್ಲ. ಯಾವ ಇಡ್ಲಿ, ವಡೆ, ದೋಸೆ, ಅಥವಾ ನಮ್ಮ ಖಾರಾಬಾತ್, ಕೇಸರಿ ಬಾತು, ಅದೇ ರೀತಿಲಿ ನಾನ್ ವೆಜ್ ನಲ್ಲಿ ಬಿರಿಯಾನಿ, ಕಬಾಬು ಕೆಲವಿದೆಯಲ್ಲ, ಇದು ಎಂದೂ ಕೊನೆ ಆಗುದಿಲ್ಲ. ಈ ಒಂದು ಟ್ರೆಡಿಷನಲ್ ನಾವು ಮಾಡಿರುವಂತ ಹಿಂದಿನ ಅಡುಗೆ ಇದೆಯಲ್ಲ, ಇದನ್ನ ಮುಂದಿನ ಪೀಳಿಗೆಗೆ ಹಿಂದೆ ಎಷ್ಟು ನಿಷ್ಠಾವಂತವಾಗಿ ಕೆಲಸ ಮಾಡ್ತಿದ್ರೆ ಕೇಳಿದ್ರೆ, ನಾನು ಗಮನಿಸಿದ್ದೀನಿ. ನಾನು ಕೆಲಸ ಮಾಡುವಾಗ ಒಬ್ಬ ತಿಂಡಿ ಭಟ್ರು ವಡೆ ರುಬ್ಬಿದ್ರೆ ವಡೆ ಬಿಟ್ರೆ ಕೌಂಟ್ ಮಾಡುವವರು. ಆಮೇಲೆ ವಡೆ ಕೌಂಟ್ ಕಡಿಮೆ ಬಂದ್ರೆ ವಡೆ ಕೈಲಿ ರುಬ್ಬಬೇಕಾಗಿತ್ತು. ಅವಾಗ ಅವನಿಗೆ ಬೈವೋ. ಆ ಕಾಲದಲ್ಲಿ 1 kg ವಡೆ ರುಬ್ಬಿದ್ರೆ 65 ಅಥವಾ 70 ವಡೆ ಬರ್ಬೇಕಾಗಿತ್ತು. ಆ ವಡೆ 5 ವಡೆ ಕಡಿಮೆ ಬಂದ್ರೆ ಯಜಮಾನ್ರು ಬೈಬೇಕಂತಿಲ್ಲ, ಆ ತಿಂಡಿ ಭಟ್ರು ರುಬ್ಬುವನಿಗೆ ಕರೆದು ಬೈಯೋರು.
ಅಂದ್ರೆ ನಾನು ಅದಕ್ಕೆ ಕೇಳಿದೆ, ಇವತ್ತು ಕಾಸ್ಟಿಂಗ್ ನಾವು ಒಬ್ಬನಿಗೆ ಕಾಸ್ಟ್ ಆಡಿಟ್ ಇನ್ನೇನು ಎಲ್ಲ ಫಾರ್ಮೆಟ್ ಹಾಕೊಂಡಿದೀವಿ. ಆದ್ರೆ ಬೇಸಿಕ್ ಅವತ್ತು ಯಾರಿಗಿತ್ತು ಕೇಳಿದ್ರೆ ಅಡುಗೆ ಮಾಡುವವರಿಗಿತ್ತು. 1 kg ಕೇಸರಿ ಬಾತ್ ಮಾಡ್ರೆ ಈಲ್ಡ್ ಎಷ್ಟು ಬಂತು. ಇವತ್ತು ಬಂದು ಯಾರೊಬ್ಬನ ಕೇಳಿದ್ರೆ 1 kg ಸೋನಾ ರೈಸ್ ಹಾಕ್ರೆ ಅಕ್ಕಿ ಮಾಡ್ರೆ ಈಲ್ಡ್ ಎಷ್ಟು ಬರುತ್ತೆ ಕೇಳಿದ್ರೆ ಬರೋದಿಲ್ಲ. ನಾನು ಮ್ಯಾನೇಜರ್ ಅಂತಾರೆ. ಆಮೇಲೆ 2.5 kg ಬರ್ತಿಲ್ಲಪ್ಪ, ಒಳ್ಳೆ ಅಕ್ಕಿ ಹಾಕು, ಹಳೆ ಅಕ್ಕಿ ಹಾಕು ನೀನು. 3 kg 3 kg 300 ಗ್ರಾಮ್ ಬರುತ್ತೆ, ಕೆಲವು 3 kg ಬರುತ್ತೆ. ಗೊತ್ತಿಲ್ಲ. ಅದ್ರ ಅರ್ಥ ನಾನು ಕೇಳೋದೇನು ಕೇಳಿದ್ರೆ, ಸಂಘದಿಂದ ನಾವು ಇವತ್ತು ಸರ್ಕಾರ ಕೂಡ ಇದೆ, ಯಾಕಂದ್ರೆ ಈ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು, ಟ್ರೈನಿಂಗ್ ಕೊಟ್ಟು ಮುಂದೆ ಒಬ್ಬನ ವೃತ್ತಿಪರವಾಗಿ ಮಾಡ್ಬೇಕು ಅನ್ನೋದಿದೆ. ಆ ದೃಷ್ಟಿಯಲ್ಲಿ ನಾವು ಇದ್ದೀವಿ. ನಾವು ನಮ್ಮ ಹೋಟೆಲ್ನವರಿಗೆ ಹೇಳೋದೇನು ಕೇಳಿದ್ರೆ, ಹೊರಗಡೆ ಎಲ್ಲೂ ಟ್ರೈನಿಂಗ್ ಕೊಡೋಕ್ಕಾಗದಿಲ್ಲ, ಅಟ್ಲೀಸ್ಟ್ ಬಂದಿರುವವನಿಗೆ ನಿಮ್ಮ ಹಳೆ ಕೆಲಸಗಾರರ ಮುಖಾಂತರ, ನಿಮ್ಮ ಮ್ಯಾನೇಜರ್ ಮುಖಾಂತರ, ಮಾಲೀಕರು ಕೂಡ ದಿನಕ್ಕೋ ವಾರಕ್ಕೊಂದ್ಸಲ ಅವರ ಕಾರ್ಮಿಕರಿಗೆ 1 ಗಂಟೆ ಟ್ರೈನಿಂಗ್ ಕೊಡ್ಲಿ. ಇದನ್ನ ಏನ್ ಕೇಳಿದ್ರೆ ವೃತ್ತಿ ಬೆಳೀತದೆ. ಆಮೇಲೆ ಯಾಕೆಂದ್ರೆ ಅವೇರ್ನೆಸ್ ತರಬೇಕು ಪ್ರತಿಯೊಬ್ಬನಿಗೆ. ಏನು ಕೇಳಿದ್ರೆ ಅವನಿಗೆ ಎಲ್ಲೋ ಕೆಲಸ ಮಾಡಿದ್ರೆ ಹೋಟ್ಲ್ ಕೆಲಸಗಾರ ಅಂದ್ರೆ ನನ್ ಗೌರವ ಇಲ್ಲ ಅಂತ. ಗೌರವ ಎಲ್ಲ ಕಡೆ ಇದೆ. ಆ ವೃತ್ತಿನ ನಾವು ಹೇಗೆ ಬೆಳೆಸ್ಕೊಂಡಿದೀವಿ. ನಾನು ಕಡೆ ಹೇಳ್ತೀನಿ, ಏನಪ್ಪಾ, ನಿನ್ನ ಫಸ್ಟ್ ಗ್ರೂಮಿಂಗ್ ಅಂದ್ರೆ ನಿನ್ನ ಡ್ರೆಸ್ ಕೋಡ್, ನೀನ್ ಕೆಲಸ ಮಾಡೋ ಏರಿಯಾ, ನೀನ್ ಕೊಡುವಂತ ಸರ್ವಿಸ್, ಇದು ನಿನ್ಗೆ ವ್ಯಾಲ್ಯೂ ಮಾಡುತ್ತೆ. ಇವತ್ತು ನೀವೇ ಒಂದು ಹೋಟ್ಲ್ಗೆ ಹೋದ್ರೆ ಅವ್ನು ಚೆನ್ನಾಗಿ ಸರ್ವಿಸ್ ಕೊಟ್ರೆ, ಚೆನ್ನಾಗಿ ಮಾತಾಡ್ಸ್ರೆ ಅವನಿಗೆ ನೀವು ಸಿಂಗ್ಲ ಕರೆಯೋದೇ ಇಲ್ಲ. ಏನ್ರಿ ಚೆನ್ನಾಗಿದ್ದೀರಾ, ಥ್ಯಾಂಕ್ ಯು ಅಪ್ಪ, ಚೆನ್ನಾಗಿದೆ ಅಂದ್ಬಿಟ್ಟು ಟಿಪ್ಸ್ ಕೊಟ್ಟು ಬರ್ತೀರಾ. ಹೌದಾ? ಅವನು ನೀಟ್ ಆಗಿಲ್ಲ, ಸರ್ವಿಸ್ ಸರಿ ಇಲ್ಲ ಅಂತ ಏನ್ ಮಾಡ್ತೀರಿ, ಏನ್ ಹೇಳ್ತೀರಿ ನೀವು? ಸಿಂಗಲ್ ಕರೆದು ಏಯ್ ಏನಯ್ಯ ಗೊತ್ತಾಗಲ್ವಾ, ಈ ಭಾಷೆ ಬರ್ತದೆ. ಚೆನ್ನಾಗಿ ಹೇಳಿದ್ರಿ ಸರ್. ಇದು ಸಿಂಪಲ್, ಯಾರು ಯೋಚನೆ ಮಾಡಿರಲ್ಲ ಇದನ್ನ. ಆಯ್ತಾ? ಆದ್ರಿಂದ ನಾನು ಹೇಳೋದನ್ನ ಕೇಳಿದ್ರೆ, ಎಲ್ಲೋ ನಮ್ಮ ಅನಿಸಿಕೆಗಳನ್ನ ಹೇಳ್ಕೊಡೋದಕ್ಕೆ ನೀವು ಕೂಡ ಇಂಥ ಒಂದು ಪ್ಲಾಟ್ಫಾರ್ಮ್ ಮಾಡ್ತೀರಾ. ಇದು ನಾವೆಲ್ಲ ಏನ್ ಪ್ರಯತ್ನ ಮಾಡೋಕೆ ಕೇಳಿದ್ರೆ, ಸಮಾಜಕ್ಕೆ ನಾವೇನು ಕೊಡಕ್ ಸಾಧ್ಯ ಅಂತ ಕೇಳಿದ್ರೆ ನಮ್ಮ ಅನುಭವವನ್ನ, ಆಮೇಲೆ ನಮ್ಮಿಂದ ನಮ್ಗೇನು ಯಶಸ್ಸಾಯ್ತು, ಏನು ಕಳ್ಕೊಂಡ್ವಿ. ಯಾಕೆಂದ್ರೆ ಫೇಲ್ಯೂರ್ ಇಸ್ ದ ಸಕ್ಸಸ್ ಸ್ಟೆಪ್ ಫಾರ್ ದ ಸಕ್ಸಸ್ ಅಂತ ಅಲ್ವಾ? ಫೇಲ್ಯೂರ್ ಇಸ್ ದ ಫಸ್ಟ್ ಸ್ಟೆಪ್ ಫಾರ್ ದ ಸಕ್ಸಸ್ ಏನು ಹೇಳ್ತಿರಲ್ಲ. ಅದಕ್ಕೆ ಫೇಲ್ಯೂರ್ ಎಲ್ಲೆಲ್ಲಿ ಆಗಿದ್ದಾರೆ, ನಾನು ನನ್ನ ಜೀವನ ಮತ್ತೊಂದು ಹೇಳ್ತೀನಿ ಕೇಳಿದ್ರೆ, ನೀವು ಬೇಕಾಗಿ ರೆಕಮೆಂಡ್ ಬಿಟ್ಕೊಳ್ಳಿ. ನಾನು ನನ್ನ ಜೀವನದಲ್ಲಿ ಹಲವಾರು ಜನ ನಾನು ಕಂಡ ಯಾವ್ಯಾವ ರೀತಿನಲ್ಲಿ, ಯಾವ್ಯಾವ ಉದ್ಯಮದಲ್ಲಿ, ಹೆಚ್ಚು ವಿಶೇಷವಾಗಿ ಹೋಟೆಲ್ನಲ್ಲಿ ಫೇಲ್ ಆಗಿದ್ದು ನೋಡಿದ್ದೀನಿ. ಅವರು ಫೇಲ್ ಆಗಿದ್ದ ಬಗ್ಗೆ ಯಾಕೆ ಫೇಲ್ ಆಯ್ತು ಅನ್ನೋದನ್ನ ನಾನು ಸ್ಟಡಿ ಮಾಡಿ ಕೆಲವೊಂದು ಪಾಯಿಂಟ್ ನಾನು ಅಳವಡಿಸ್ಕೊಂಡಿದ್ದೀನಿ. ಅದು ನನಗೆ ಸಹಕಾರಿ ಆಗಿದೆ. ಯಾಕಂದ್ರೆ ಯಾರದೋ ಬಂಡವಾಳ ಅವ್ರು ಫೇಲ್ ಆಗಿದ್ದಾರೆ, ನಾನು ಮುಂಚಾಕಿ ಫೇಲ್ ಆಗಿದ್ದೀನಿ. ತದನಂತರ ಇವತ್ತಿಗೂ ನಾನು ಅದನ್ನ ಗಮನಿಸ್ತೇನೆ, ಎಲ್ಲಿ ಯಾವುದು ಯಾಕೆ ಫೇಲ್ ಆಗಿರಬಹುದು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಅದನ್ನ ಏನು ಸರಿಪಡಿಸ್ಕೋಬಹುದು ಅನ್ನೋ ಪ್ರಯತ್ನ ಮಾಡ್ತೇನೆ. ಅಂದ್ರೆ ನಾನೇ ಮಾಡಿ ಸರಿ ಅಂತಲ್ಲ, ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನ ತಮಗೆ ಹೇಳಿದೆ ಅಷ್ಟೇ. ವೆರಿ ನೈಸ್ ಸರ್, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಸೋ ಇನ್ಸ್ಪೈರಿಂಗ್ ಜರ್ನಿ, ಇದು ಹೀಗೆ ಮುಂದುವರಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಟೇಸ್ಟ್ ಆಫ್ ಬೆಂಗಳೂರು ಶೋಗೆ ಜಾಯ್ನ್ ಆಗಿದ್ದಕ್ಕೆ. ಸೊ ಇವರ ರೀತಿನೇ ಪ್ರತಿಯೊಬ್ಬ ಹೋಟೆಲಿಯರ್ದು ಕೂಡ ಒಂದು ಜರ್ನಿ ಇರುತ್ತೆ. ಆ ಜರ್ನಿಯನ್ನ ಟೇಸ್ಟ್ ಆಫ್ ಬೆಂಗಳೂರಿನಲ್ಲಿ ಪ್ರತಿಯೊಂದು ಎಪಿಸೋಡ್ ನಲ್ಲಿ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಸೊ ಇವತ್ತು ನನ್ನ ಜೊತೆಗಿದ್ದು ಸ್ವಾತಿ ಗ್ರೂಪ್ ಆಫ್ ಹೋಟೆಲ್ಸ್ ನ MD ಆಗಿರುವಂತ ಗೋಪಾಲ್ ಶೆಟ್ರು. ಮುಂದಿನ ಎಪಿಸೋಡ್ ನಲ್ಲಿ ಯಾವ ಲೆಜೆಂಡರಿ ಹೋಟೆಲಿಯರ್ ನನ್ನ ಜೊತೆಗಿರ್ತಾರೆ ತಿಳ್ಕೊಳ್ಳೋದಕ್ಕೆ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇಂತಹ ಹೆಚ್ಚಿನ ಕಾಂಟೆಂಟ್ ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್.